Hey guys, welcome to my YouTube channel You Can Bro. ಸೊ ನಾವು ಈಗಾಗಲೇ ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಗಿ ಒಂದು ವಿಡಿಯೋ ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸ್ ವೀಡಿಯೋನ ಮಾಡ್ತಾ ಬರ್ತಾ ಇದ್ವಿ. ಇದು ಪಾರ್ಟ್ 7 ವೀಡಿಯೋ ಆಗಿರುತ್ತೆ. ಯಾರೂ ಇನ್ನೂ ಕೂಡ ನನ್ನ ಪಾರ್ಟ್ 1 ಇಂದ 7 ತನಕ ನೋಡಿಲ್ಲ, ನನ್ನ ಚಾನಲ್ ಇದೆ, ಹೋಗಿ ನೀವು ನೋಡ್ಬೋದು. ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಸೊ ಇವತ್ತಿನ ಟಾಪಿಕ್ ನಾವು ನೋಡ್ತಾ ಹೋಗೋದು ಯಾವುದು ಅಂದರೆ ಈ ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡಲ್ಲಿ ಕರ್ನಾಟಕ ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು ಮತ್ತು ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ಅಧಿನಿಯಮ 1990 ಅಂತ ಕೇಳಿದ್ದಾರೆ. ಓಕೆ, ಇದು ಬಗ್ಗೆ ನೋಡ್ತಾ ಹೋಗ್ತೀವಿ. ಇದು ಕೂಡ ನಿಮ್ಮ ಸಿಲೆಬಸ್ಸಲ್ಲಿದೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಲಿಟಲ್ ಬಿಟ್ ಸಿಮಿಲರ್ ಇದೆ, 1992 ಆ್ಯಕ್ಟ್ ಕೂಡ ಇದೆ. ಅಂದರೆ 1990 ಆ್ಯಂಡ್ ರೂಲ್ ಆಫ್ 1992 ಅಂತ ಇದೆ, ಅದು ಇನ್ನೊಂದು ಪಾರ್ಟಲ್ಲಿದೆ. ಅದು ಸ್ವಲ್ಪ ಇದಕ್ಕೆ ಇಂಟರ್ಲಿಂಕ್ ಆಗಿದೆ, ಇದು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇವತ್ತು ಬಂದುಬಿಟ್ಟು ಈ 1990 ಮಾಡೋಣ, ನಾಳೆ ಬಂದುಬಿಟ್ಟು 1992 ರಿಲೇಟೆಡ್ ಆಗಿ ಮಾಡ್ತಾ ಹೋಗೋಣ. ಓಕೆ, ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಕೇಳ್ತಾ ಇದ್ದಾರೆ, ಕರ್ನಾಟಕ ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ಅಧಿನಿಯಮ 1990 ಒಟ್ಟು ಎಷ್ಟು ಪ್ರಕರಣಗಳ ಪಟ್ಟಿಯನ್ನು ಒಳಗೊಂಡಿದೆ ಅಂತ. ಅಂದರೆ ಕರ್ನಾಟಕ SC ST ಆ್ಯಂಡ್ OBC ರಿಸರ್ವೇಷನ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆ್ಯಕ್ಟ್ 1990 ಎಷ್ಟು ಪ್ರಕರಣಗಳನ್ನು ಹೊಂದಿದೆ, ಪ್ರಕರಣಗಳ ಪಟ್ಟಿಯನ್ನು ಒಳಗೊಂಡಿದೆ ಅಂತ. ಓಕೆ, ಇದು ಟೋಟಲಾಗಿ ಬಂದುಬಿಟ್ಟು 13 ಪ್ರಕರಣಗಳ ಪಟ್ಟಿಯನ್ನು ಒಳಗೊಂಡಿದೆ ಅಂತ ನಿಮಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಅಧಿನಿಯಮ 1990 ಅಧಿನಿಯಮ ಏನಿದೆ ಅಲ್ವಾ, ಇದು ಇಲ್ಲಿಯವರೆಗೆ ಎಷ್ಟು ಬಾರಿ ಬಂದುಬಿಟ್ಟು ತಿದ್ದುಪಡಿಯನ್ನು ಮಾಡಲಾಗಿದೆ ಅಂತ ಕೇಳ್ತಾ ಹೋಗ್ತಾರೆ. ಅಂದರೆ ಏನು ಅದು ಸ್ಟಾರ್ಟ್ ಆಗಿ 1991 ಸ್ಟಾರ್ಟ್ ಆಗಿ ಸೊ ಈ 2024 ತನಕ ಎಷ್ಟು ಬಾರಿ ಬಂದುಬಿಟ್ಟು ಈ ಪ್ರಕರಣವನ್ನು ಅಥವಾ ಏನು ಪ್ರಕರಣ 13 ಪ್ರಕರಣ ಏನಿದೆ ಅಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕ್ವಶನ್ನ ಕೇಳ್ತಾ ಹೋಗಿದ್ದಾರೆ. ಕರೆಕ್ಟಾ? ಸೊ ಇಲ್ಲಿ ತನಕ ಒಟ್ಟಾರೆ ಬಂದುಬಿಟ್ಟು 5 ಬಾರಿ ತಿದ್ದುಪಡಿಯನ್ನು ಮಾಡ್ತಾ ಹೋಗ್ತಾರೆ. ಎಷ್ಟು ಬಾರಿ ತಿದ್ದುಪಡಿಯನ್ನು ಮಾಡ್ತಾ ಹೋಗ್ತಾರೆ ಅಂದರೆ 5 ಬಾರಿ ತಿದ್ದುಪಡಿಯನ್ನು ಮಾಡ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಸೊ ಹಾಗಾದರೆ ಯಾವ್ಯಾವ ಒಂದು ಇಯರ್ಲಿ ಬಂದುಬಿಟ್ಟು ತಿದ್ದುಪಡಿಯನ್ನು ಮಾಡಿದ್ದಾರೆ ಅಂದರೆ, ಒಂದು 1997 ಒಂದು ಸಲ ತಿದ್ದುಪಡಿಯನ್ನು ಮಾಡ್ತಾರೆ. ಆ್ಯಂಡ್ 2004 2 ಟೈಮ್ಸ್ ಇದು ತಿದ್ದುಪಡಿಯನ್ನು ಮಾಡ್ತಾರೆ. ಆ್ಯಂಡ್ ಇದು 2004 ಆಯಿತು. ಇನ್ನು 2007 ಬಂದುಬಿಟ್ಟು 2007 ಒಂದು ಸಲ ಮಾಡ್ತಾರೆ. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು 2012 ಬಂದುಬಿಟ್ಟು ಒಂದು ಸಲ ಮಾಡ್ತಾರೆ. ಹೀಗೆ ಟೋಟಲಾಗಿ ಬಂದುಬಿಟ್ಟು ಎಷ್ಟು ಸಲ ಮಾಡಿದ್ದಾರೆ ಅಂದರೆ 5 ಸಲ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಟೋಟಲಾಗಿ ಬಂದುಬಿಟ್ಟು ಎಷ್ಟು ಸಲ ಮಾಡಿದ್ದಾರೆ, 5 ಸಲ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕರ್ನಾಟಕ ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು ಈ ಅಧಿನಿಯಮ ಇದೆ ಅಲ್ವಾ 1990, ಈ ಅನುಸೂಚಿತ ಜಾತಿಯವರಿಗೆ ಮತ್ತು ಅನುಸೂಚಿತ ಪಂಗಡ ಅವರಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಸೇರಿದಂತಹ ವ್ಯಕ್ತಿಗಳು ಯಾರಿರ್ತಾರಲ್ವ ಅವರಿಗೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ತಹಸೀಲ್ದಾರರು ನೀಡುವುದಕ್ಕೆ ಸಂಬಂಧಿಸಿದಂತೆ ಅಧಿಕಾರ ಹೊಂದಿಲ್ಲ ಅಂತೇಳ್ಬಿಟ್ಟು ಯಾವ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ಅಭಿಪ್ರಾಯ ಪಟ್ಟಿದೆ ಅಂತ. ಓಕೆ, ಸೊ ಇದು ಏನಕ್ಕೆ ಈ ಥರ ಬಂದಿದೆ ಅಂದರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಈಗ ಬಂದುಬಿಟ್ಟು ಕಾನೂನು ಚೇಂಜ್ ಆಗಿದೆ. ಸೊ ಅದರಿಂದ ತಹಸೀಲ್ದಾರರೇ ಅವರು ಬಂದುಬಿಟ್ಟು, ಯಾಕೆಂದರೆ ತಿದ್ದುಪಡಿಯನ್ನು ಸಾಕಷ್ಟು ತಂದಿದ್ದಾರೆ, ನಾವು ಹೇಳಿದ್ವಿ 5 ಸಲ ತಿದ್ದುಪಡಿಯನ್ನು ಮಾಡಿದ್ದಾರೆ ಅಂತ. ಸೊ ತಿದ್ದುಪಡಿಯನ್ನು ಮಾಡಿದ್ರ ಮುಖಾಂತರ ಬಂದುಬಿಟ್ಟು ಈಗ ತಹಸೀಲ್ದಾರ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಅದು ಬೇರೆ ಪ್ರಶ್ನೆ. ಬಟ್ ಇದಕ್ಕಿಂತ ಮುಂಚೆ ಕರ್ನಾಟಕ ಸರ್ಕಾರ ಬಂದುಬಿಟ್ಟು 2 ಒಂದು ಪ್ರಕರಣದಲ್ಲಿ ಬಂದುಬಿಟ್ಟು ತೀರ್ಮಾನವನ್ನು ನೀಡಿತ್ತು. ಏನಂದರೆ ತಹಸೀಲ್ದಾರ ಅವರು ಬಂದುಬಿಟ್ಟು ಯಾವುದೇ ಪ್ರಮಾಣ ಪತ್ರ ನೀಡಲು ಸಕ್ಷಮರಲ್ಲ ಎಂಬುದಾಗಿ ಉಚ್ಚ ನ್ಯಾಯಾಲಯ ಅಭಿಪ್ರಾಯ ಪಡ್ತು. ಏನಕ್ಕೆ ಮಾಡ್ತು ಅಂದರೆ, ಏನು ತಹಸೀಲ್ದಾರರು ಬಂದುಬಿಟ್ಟು ನಿರ್ಣಯವನ್ನು ಕೈಗೊಳ್ತಾರಲ್ವ ಅವ್ರದ್ದು ತೀರ್ಮಾನವೇ ಅಂತಿಮ ಆಗ್ತಾ ಇತ್ತು. ಅದರಿಂದ ಅಪೀಲು ಮಾಡಿಕೊಳ್ಳಲು ಯಾವುದೇ ಉಪಬಂಧವನ್ನು ಕಲ್ಪಿಸಲಾಗಿರಲಿಲ್ಲ. ಅಂದರೆ ನಾನೀಗ ಒಂದು ಅಪ್ಲಿಕೇಶನ್ ಹಾಕಿರ್ತೀನಿ, ಆ ಅಪ್ಲಿಕೇಶನ್ ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ನಾನು ಅವರ ವಿರುದ್ಧ ಬಂದುಬಿಟ್ಟು ಮೇಲ್ಮನವಿಯನ್ನು ಸಲ್ಲಿಸಲು ಅವಕಾಶ ಇತ್ತಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಬಂದುಬಿಟ್ಟು ಈ ನ್ಯಾಯಾಲಯ ಏನು ನಂದೀಶ್ ವಿರುದ್ಧ ತಹಸೀಲ್ದಾರ್ ಆಗಿರ್ಬೋದು, ಸುಭಾಷ್ ಹುಸೇನ್ ವಿರುದ್ಧ ರಾಜ್ಯ ಮತ್ತು ಇತರರು 2 ಪ್ರಕರಣದಲ್ಲಿ ಬಂದುಬಿಟ್ಟು ಏನು ಉಚ್ಚ ನ್ಯಾಯಾಲಯ ಒಂದು ತೀರ್ಮಾನ ನೀಡುತ್ತೆ ಅಂದರೆ, ತಹಸೀಲ್ದಾರರಿಗೆ ಬಂದುಬಿಟ್ಟು ಈ ಒಂದು ಪ್ರಮಾಣ ಪತ್ರವನ್ನು ನೀಡುವುದಕ್ಕೆ ಸಕ್ಷಮರಲ್ಲ ಎಂದು ಅಭಿಪ್ರಾಯವನ್ನು ಪಡ್ತಾ ಹೋಗುತ್ತೆ. ಸೊ ಅದರಿಂದ ಆನ್ಸರ್ ಬಂದುಬಿಟ್ಟು ನಂದೀಶ್ ಮತ್ತು ಸುಭಾಷ್ ಹುಸೇನ್ 2 ಕೂಡ ಈ ಮೇಲಿನ 2 ಪ್ರಕರಣದಲ್ಲಿ ಕೂಡ ಈ ಥರ ಅಂದರೆ ಅವರಿಗೆ
ಪತ್ರ ನೀಡಲು ಸಕ್ಷಮರಲ್ಲ ಅಂತ ಬಂದ್ಬಿಟ್ಟು ಅಭಿಪ್ರಾಯವನ್ನು ಪಡ್ತಾ ಹೋಗುತ್ತೆ. ಈ ಎರಡು ಪ್ರಕರಣ ಯಾಕೆ ಇಂಪಾರ್ಟೆಂಟ್ ಅಂದರೆ, ಸೊ ಕ್ವೆಶನ್ ಕೇಳುವಂಥ ಚಾನ್ಸಸ್ ಹೈ ಇರುತ್ತೆ. ಕೆಲವೊಂದು ಪ್ರಕರಣವನ್ನು ಬಂದುಬಿಟ್ಟು ನಿಮಗೆ ಗೊತ್ತಿಲ್ಲ ಅಂದರೆ ಅದು ಕ್ವೆಶನ್ನ ಟಫ್ ಮಾಡುವಂಥ ಉದ್ದೇಶದಿಂದ ಬಂದುಬಿಟ್ಟು ಈ ರೀತಿ ಪ್ರಕರಣವನ್ನು ಟ್ವಿಸ್ಟ್ ಮಾಡಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಆಗ ನಿಮಗೆ ಇದ್ರದ್ದು ಆನ್ಸರ್ ನಿಮಗೆ ಗೊತ್ತಿದೆ ಅಂದರೆ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕ ಈ ಒಂದು ಅಧಿನಿಯಮ ಇದೆಯಲ್ಲ, ಅದು ರಾಜ್ಯಪತ್ರದಲ್ಲಿ ಬಂದುಬಿಟ್ಟು ಯಾವಾಗ, ವಿಶೇಷ ರಾಜ್ಯಪತ್ರದಲ್ಲಿ ಯಾವಾಗ ಒಂದು ಪ್ರಕಟ ಆಯಿತು ಅಂತ. ರಾಜ್ಯಪತ್ರ ಯಾವುದೇ ಒಂದು ಅಧಿನಿಯಮವನ್ನು, ಯಾವುದೇ ಒಂದು ಇದನ್ನು ಮಾಡಬೇಕಂದ್ರೂ ಕೂಡ ಅದನ್ನ ಬಂದ್ಬಿಟ್ಟು ಏನು, ರಾಜ್ಯಪಾಲರ ಸಹಿ ಆದ ನಂತರ ಕರ್ನಾಟಕದ ರಾಜ್ಯಪತ್ರದಲ್ಲಿ ಮೊದಲು ಪ್ರಕಟ ಮಾಡಿಯೇ ಬಂದುಬಿಟ್ಟು ನಮಗೆ ಗೊತ್ತಾಗುವಂಥದ್ದು. ಕರೆಕ್ಟಾ? ಸೊ ಈ ರೀತಿ ಆಗಿದೆ ಅಂತ. ಕರೆಕ್ಟ್. ಹಾಗಾದರೆ ಇದು ಕೂಡ ಅದೇ ಥರ ಯಾವಾಗ ಪ್ರಕಟ ಆಗಿದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಇದು ಪ್ರಕಟ ಆಗಿರೋದು 1991 ಮಾರ್ಚ್ 7ರಂದು. ಓಕೆ, ಸೊ ಯಾವಾಗ ಪ್ರಕಟ ಆಯಿತು? ಇದು 1991 ಮಾರ್ಚ್ 7ರಂದು ಬಂದುಬಿಟ್ಟು ಪ್ರಕಟ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ 1990 ಯಾವ ದಿನಾಂಕದಂದು ರಾಜ್ಯಪಾಲರ ಅನುಮತಿಯನ್ನು ಪಡೆಯಿತು ಅಂದರೆ 1991 ಮಾರ್ಚ್ 4ರಂದು ಬಂದುಬಿಟ್ಟು ರಾಜ್ಯಪಾಲರ ಅನುಮತಿಯನ್ನು ಪಡೆಯಲಾಗಿದೆ. ಅಂದರೆ ಈ ಆ್ಯಕ್ಟ್ ಏನು, ಕರ್ನಾಟಕ SC/ST OBC ಇದು ಅಪಾಯಿಂಟ್ಮೆಂಟ್ ಆ್ಯಂಡ್ ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ ಆ್ಯಕ್ಟ್ 1990 ಏನಿದೆ ಅಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಗವರ್ನರಿಂದ ಯಾವಾಗ ಅನುಮತಿಯನ್ನು ಪಡೆಯಲಾಗಿದೆ ಅಂದರೆ 1991 ಮಾರ್ಚ್ 4ರಂದು ಅನುಮತಿಯನ್ನು ಪಡೆದು ಅದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಬಂದುಬಿಟ್ಟು ಪ್ರಕಟ ಆಗಿರೋದು ಯಾವಾಗ ಅಂದರೆ 1997. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಇದು ಬಂದುಬಿಟ್ಟು ಯಾವಾಗ ಜಾರಿ ಆಯಿತು ಅಂತ ಕೇಳಿದರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮೂರಲ್ಲಿ ಯಾವುದಾದ್ರು ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, ಸೊ ಕರ್ನಾಟಕ ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟು ಈ ಅಧಿನಿಯಮ ಇದೆ 1999 ಯಾವ ದಿನಾಂಕದಂದು ಅಧಿಸೂಚನೆ ಮೂಲಕ ಜಾರಿಗೆ ಬರುತ್ತೆ? ಇದು ಜಾರಿಗೆ ಬಂದಿರೋದು 1992 ಜೂನ್ 1ರಂದು ಬಂದುಬಿಟ್ಟು ಜಾರಿಗೆ ಬರುತ್ತೆ. ಈ 3 ಕ್ವಶನ್ ಇದೆ ಅಲ್ವಾ, ಈ 3 ಕ್ವಶನಲ್ಲಿ ನಿಮಗೆ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಬಿಕಾಸ್ ಇದೊಂದು ಬೇಸಿಕ್ ಕ್ವೆಶನ್ ಆಗಿರೋದ್ರಿಂದ ಬರುವಂಥ ಚಾನ್ಸಸ್ ಹೈ ಇದೆ. ಸೊ ಇದು ನಿಮಗೆ ಗೊತ್ತಿಲ್ಲ. ಸೊ ಯಾವಾಗ ಬಂದುಬಿಟ್ಟು ರಾಜ್ಯಪಾಲರಿಂದ ಅನುಮತಿ ಸಿಗ್ತಾ ಅಂದರೆ 1991 ಮಾರ್ಚ್ 4ರಂದು ಅನುಮತಿ ಸಿಗುತ್ತೆ. ಆ್ಯಂಡ್ ಯಾವಾಗ ಅನುಮತಿಯನ್ನು ಪಡೆದ ನಂತರ ರಾಜ್ಯಪತ್ರದಲ್ಲಿ ವಿಶೇಷ ಸಂಚಿಕೆಯಲ್ಲಿ ಪ್ರಕಟ ಆಯಿತು ಅಂದರೆ 1991 ಮಾರ್ಚ್ 7. ಆಗ ಯಾವಾಗ ಜಾರಿ ಬರುತ್ತೆ ಅಧಿಸೂಚನೆ ಮೂಲಕ ಇಂಪ್ಲಿಮೆಂಟ್ ಆಗಿದೆ ಯಾವಾಗ ಅಂದರೆ 1992 ಜೂನ್ 1ಗೆ ಬಂದುಬಿಟ್ಟು ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಕರ್ನಾಟಕ ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಅಧಿನಿಯಮ 1990ಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ವಲಯಗಳು ಅಥವಾ ಸರ್ಕಾರಿ ವಲಯದ ಸಂಸ್ಥೆಗಳು ಅಂದರೆ ಏನು ಅಂತ ಕೇಳಿದ್ದಾರೆ. ಅಂದರೆ ಇದ್ರದ್ದು ಮೀನಿಂಗ್ ಕೇಳಿದ್ದಾರೆ. ಓಕೆ, ಸೊ ಹಾಗಾದರೆ ಈ ಒಂದು ಅಧಿನಿಯಮದ ಪ್ರಕಾರ ಸರ್ಕಾರಿ ವಲಯದ ಸಂಸ್ಥೆಗಳು ಅಂದರೆ ಏನು ಅಂತ ಕೇಳ್ತಾ ಹೋಗ್ತಾರೆ. ಅದಕ್ಕೆ ಆಪ್ಷನ್ ನೋಡ್ತಾ ಹೋಗೋಣ. ಕರ್ನಾಟಕ ಸರ್ಕಾರಿ ಸಂಘಗಳ ಅಧಿನಿಯಮ 1959 ಅಡಿಯಲ್ಲಿ ನೋಂದಾಯಿತವಾದ ಅಥವಾ ನೋಂದಾಯಿತವಾಗಬೇಕೆಂದು ಭಾವಿಸಲಾದ ಒಂದು ಸಹಕಾರಿ ಸಂಘ ಅಂತ ಕೇಳ್ತಾ ಇದ್ದಾರೆ. ಹೌದು, ಇದು ಕರೆಕ್ಟ್ ಆಗಿದೆ. ಇನ್ನು ರಾಜ್ಯ ಸರ್ಕಾರದಿಂದ ಸ್ಥಾಪಿತವಾದ ಅಥವಾ ನಿರ್ವಹಿಸಲಾದ ಅಥವಾ ಅನುದಾನ ಪಡೆದಂತಹ ಒಂದು ಶಿಕ್ಷಣ ಸಂಸ್ಥೆ. ಹೌದು, ಇದನ್ನ ಕೂಡ ಸರ್ಕಾರಿ ವಲಯದ ಸಂಸ್ಥೆ ಅಂತ ಕರಿತೀವಿ. ಯಾಕೆಂದರೆ ಅದು ರಾಜ್ಯ ಸರ್ಕಾರದಿಂದ ಆಗಿರೋದು ಅಲ್ವಾ, ಅಥವಾ ಇದು ರಾಜ್ಯ ಸರ್ಕಾರದಿಂದ ಅದು ಅನುದಾನ ಪಡೆಯುತ್ತಿರುವಂಥ ಶಿಕ್ಷಣ ಸಂಸ್ಥೆ ಏಡೆಡ್ ಆದರೂ ಕೂಡ ಅದು ರಾಜ್ಯ ಸರ್ಕಾರನೇ ನಡೆಸ್ತಿರೋದು. ಕರೆಕ್ಟಾ? ಸೊ ಅದರಿಂದ ಇನ್ನು ಒಂದು ಸ್ಥಳೀಯ ಪ್ರಾಧಿಕಾರ. ಹೌದು, ಸ್ಥಳೀಯ ಪ್ರಾಧಿಕಾರ ಆಗಿದ್ದರೂ ಕೂಡ ಆಗಿರುತ್ತೆ. ಅದು ಸ್ಥಳೀಯ ಪ್ರಾಧಿಕಾರ ಅಂದರೆ ನಿಮಗೆ ಗೊತ್ತಿರ್ಬೋದು, ಯಾವುದೆಲ್ಲ ಗ್ರಾಮ ಪಂಚಾಯತ್ ಆ ಥರ ಎಲ್ಲ ಬರುತ್ತಲ್ವ, ಅದು ಕೂಡ ಗೌರ್ಮೆಂಟಿಗೆ ರಿಲೇಟೆಡ್ ಆಗಿರೋದಲ್ವ. ಅದೇ ಥರ ರಾಜ್ಯ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಅಥವಾ ರಾಜ್ಯದಲ್ಲಿ ಸ್ಥಾಪಿತವಾದ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ನಿಯಂತ್ರಣದಲ್ಲಿರುವ ಒಂದು ಸಂಸ್ಥೆ ಅಥವಾ ನಿಗಮ ಅಂತ ಇದು ಕೂಡ ಹೌದು ಆಗಿರುತ್ತೆ. ಓಕೆ, ಇನ್ನು ರಾಜ್ಯ ವಿಧಾನಮಂಡಲದ ಯಾವುದೇ ಕಾನೂನಿನ ಮೂಲಕ ಅಥವಾ ಅಡಿಯಲ್ಲಿ ಸ್ಥಾಪಿತವಾದ ಅಥವಾ ಸ್ಥಾಪಿಸಬೇಕು ಅಂತ ಏನು ತೀರ್ಮಾನವನ್ನು ಕೈಗೊಳ್ಳಲಾಗಿರುವಂತಹ ವಿಶ್ವವಿದ್ಯಾನಿಲಯ ಇದು ಕೂಡ ಅಷ್ಟೇ. ಇದೆಲ್ಲನೂ ಕೂಡ ನಾವು ಏನು ಅಂತ ಕರಿತೀವಿ ಅಂದರೆ ಸರ್ಕಾರ ವಲಯದ ಸಂಸ್ಥೆಗಳು ಅಂತ ಕರಿತೀವಿ. ಅದರಿಂದ ಆಪ್ಷನ್ ಎ ಆಲ್ ಆರ್ ಕರೆಕ್ಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಅಧಿನಿಯಮ ಇದೆ 1990ಗೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳು, ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳೆಂದರೇನು ಅಂತ. ಸೊ ಅದಕ್ಕೆ ಕೂಡ ಕೆಲವೊಂದು ಟರ್ಮ್ ಇದೆ. ಓಕೆನಾ? ಸೊ ಅದರ ಪ್ರಕಾರನೇ ಇರಬೇಕಾಗುತ್ತೆ. ಸೊ ನೀವು ಬಂದುಬಿಟ್ಟು ಕ್ವಶನಲ್ಲಿ ಬೇರೆ ಥರ ಕೊಟ್ಬಿಟ್ಟಿದ್ದಾರೆ ಅಂದರೆ ನೀವು ಅದನ್ನ ನೀವು ಟರ್ಮ್ನ
ಆ 1990 ಆ್ಯಕ್ಟಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅದೇ ಥರನೇ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅದು ಬೇರೆ ಥರ ಮೀನಿಂಗನ್ನು ಕೊಡ್ತಾ ಇದ್ದಾರೆ ಅಂದರೆ ಸೊ ಆನ್ಸರ್ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಓಕೆ, ಸೊ ಅದರಿಂದ ಅದನ್ನ ಕೂಡ ಓದ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಆಪ್ಷನ್ ನೋಡೋಣ. ಇದು ಇತರೆ ಹಿಂದುಳಿದ ವರ್ಗ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್. ಅದು ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ ಸಂವಿಧಾನದ 15ನೇ ಅನುಚ್ಛೇದ ಖಂಡ 4ನೇ ಖಂಡ ಮತ್ತು 16ನೇ ಖಂಡ. ಓಕೆ, 16ನೇ ಖಂಡದ ಅನುಚ್ಛೇದನದಡಿಯಲ್ಲಿ ಆಗಿಂದಾಗೆ ರಾಜ್ಯ ಸರ್ಕಾರದ ಮೂಲಕ ಅಧಿಸೂಚಿತವಾದಂತಹ ಸಮುದಾಯ ಆಗಿರ್ಬೋದು, ಜಾತಿಗಳಾಗಿರ್ಬೋದು, ಬುಡಕಟ್ಟುಗಳು ಅವ್ರನ್ನ ಬಂದುಬಿಟ್ಟು ನಾವು ಹಿಂದುಳಿದ ವರ್ಗಗಳೆಂದು ಕರಿತೀವ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆನಾ? ಹೌದು, ಇವ್ರನ್ನ ಬಂದುಬಿಟ್ಟು ಆ ಥರನೇ ಕರಿತೀವಿ. ಇದು ಬಂದುಬಿಟ್ಟು ನಮ್ಮ ಅನುಚ್ಛೇದನ, ಇದು ಕಾನ್ಸ್ಟಿಟ್ಯೂಷನಲ್ಲಿ ಬಂದುಬಿಟ್ಟು 340 ಅಡಿಯಲ್ಲಿ ತಿಳಿಸಲಾಗಿದೆ. 340ನೇ ಅನುಚ್ಛೇದನದಲ್ಲಿ OBCಯನ್ನು ಬಂದುಬಿಟ್ಟು ತಿಳಿಸಲಾಗಿದೆ ಅನ್ನೋದು ನಿಮಗೆ ಗೊತ್ತಾಯ್ತಾ? ಸೊ ಸಂವಿಧಾನದ ಯಾವ ಒಂದು ಅನುಚ್ಛೇದನದಲ್ಲಿ ವಿವರಿಸಲಾಗಿದೆ ಇದು ರಿಲೇಟೆಡ್ ಆಗಿ ಅಂದರೆ 340ರಲ್ಲಿ ವಿವರಿಸಲಾಗ್ತಾ ಹೋಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಇದು ಯಾವ ಅನುಚ್ಛೇದನದಲ್ಲಿ ಸಂವಿಧಾನದಲ್ಲಿ ಅಂದರೆ 15 ಮತ್ತು 16ನೇ ಅನುಚ್ಛೇದನದಲ್ಲಿ ಅಂತ ನಿಮಗೆ ಗೊತ್ತಿರಲಿ. 15ನೇ ಅನುಚ್ಛೇದನ 4ನೇ ಖಂಡ, ಅದೇ ಥರ 16ನೇ ಅನುಚ್ಛೇದನದ 4ನೇ ಖಂಡದಲ್ಲಿ ವಿವರಿಸಲಾಗಿದೆ. ಕರೆಕ್ಟ್ ಇದೆ. ಇನ್ನು ಅನುಸೂಚಿತ ಜಾತಿ ಅಂದರೆ SC ಏನಿದಾರಲ್ವ ಅವರು ಸಂವಿಧಾನದ 342ನೇ ಅನುಚ್ಛೇದನದ ಅಡಿಯಲ್ಲಿ ಮಾಡಲಾದ ಆಗಿಂದಾಗಿ ತಿದ್ದುಪಡಿಗೊಳಿಸಲಾದ ಸಂವಿಧಾನದ ಅನುಸೂಚಿತ ಜಾತಿ ಆದೇಶ 1950ರಲ್ಲಿ ನಿರ್ದಿಷ್ಟಪಡಿಸಲಾದಂತಹ ಅನುಸೂಚಿತ ಜಾತಿಗೆ ಉಲ್ಲೇಖ ಹೊಂದಿರತಕ್ಕದ್ದು ಅಂತ ಕೇಳಿದ್ದಾರೆ. ಸೊ ಇದು ಆಪ್ಷನ್ ರಾಂಗ್. ಯಾಕೆಂದರೆ SC ಬಂದ್ಬಿಟ್ಟು ಅನುಸೂಚಿತ ಜಾತಿಗೆ ಸಂಬಂಧಪಟ್ಟಂತೆ ಅದು 341ರಲ್ಲಿ ವಿವರಿಸಲಾಗಿದೆ. ಈ 342 ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಅದು ಬಂದ್ಬಿಟ್ಟು ಅನುಸೂಚಿತ ಪಂಗಡದ ಬಗ್ಗೆ ಹೇಳುತ್ತೆ. ಅನುಸೂಚಿತ ಜಾತಿಗಳಲ್ಲ, ಅದು ಅನುಸೂಚಿತ ಪಂಗಡ ಬಗ್ಗೆ ಹೇಳುತ್ತೆ. ಇದು ಕೂಡ ರಾಂಗ್ ಆಗಿದೆ. 341 ಬಂದ್ಬಿಟ್ಟು ಅನುಸೂಚಿತ ಜಾತಿಯ ಬಗ್ಗೆ ಹೇಳುತ್ತೆ. 341 ಅನುಸೂಚಿತ ಜಾತಿಯ ಬಗ್ಗೆ ಹೇಳಿದರೆ ಅನುಸೂಚಿತ ಪಂಗಡದ ಬಗ್ಗೆ 342 ಹೇಳುತ್ತೆ. ಸೊ ಇದು ಆ ಕಡೆ ಮಾಡಿದ್ದಾರೆ, ಅದರಿಂದ ಆಪ್ಷನ್ 2 ಕೂಡ ರಾಂಗ್ ಆಗಿದೆ. ಓಕೆ, ಸೊ ಆಪ್ಷನ್ A ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಅನುಸೂಚಿತ ಈ ಜಾತಿ, ಕರ್ನಾಟಕ ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು ಮತ್ತು ಇತರ ಹಿಂದುಳಿದ ನೇಮಕಾತಿಗಳ ಅಧಿನಿಯಮ 1990ರ ತಿದ್ದುಪಡಿ ಅಧಿನಿಯಮಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ಮಾಡ್ತಾರೆ 2004ರಲ್ಲಿ. ಅಂದರೆ ಈಗಾಗಲೇ ಇದು ಆರಂಭವಾದ ದಿನಾಂಕದಿಂದ ಅಸ್ತಿತ್ವದಲ್ಲಿ ಇರುವವರೆಗೆ ಈಗಾಗಲೇ ಬಂದುಬಿಟ್ಟು ಭರ್ತಿ ಮಾಡದಿರುವಂತಹ ಅಂದರೆ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ನೇಮಕಾತಿಗಳು ಇನ್ನೂ ಕೂಡ ಭರ್ತಿ ಆಗಿಲ್ಲ, ಖಾಲಿಯಾಗಿ ಉಳಿದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿಯು ಯಾವುದಕ್ಕೆ ಅನ್ವಯವಾಗುವುದಿಲ್ಲ ಅಂತ ಕ್ವಶನ್ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಹಾಗಾದರೆ ಯಾವುದಕ್ಕೆಲ್ಲ ಇದು ಅನ್ವಯ ಆಗೋದಿಲ್ಲ ಅಂದರೆ ಸಂಶೋಧನೆಯನ್ನು ನಡೆಸುವ ಮತ್ತು ಇನ್ನು ಈಗಾಗಲೇ ಬಂದುಬಿಟ್ಟು ಸಂಶೋಧನೆಗೆ ರಿಲೇಟೆಡ್ ಆಗಿ ಯಾವುದಾದ್ರೂ ನೋಟಿಫಿಕೇಷನ್ ಆಗಿ ಅದನ್ನ ಬಂದುಬಿಟ್ಟು ಇನ್ನೂ ತುಂಬಿಕೊಂಡು ಆಗಿಲ್ಲ ಅಂತ ಒಂದು 5 ಪೋಸ್ಟ್ ಇರುತ್ತೆ, ಅದರಲ್ಲಿ 2 ಪೋಸ್ಟ್ ಆಲ್ರೆಡಿ ಬಂದುಬಿಟ್ಟು ನೇರ ನೇಮಕಾತಿ ಮುಖಾಂತರನೇ ಮಾಡ್ಕೊಂಡಿರ್ತಾರೆ. ಇನ್ನು 3 ಪೋಸ್ಟ್ ಏನು ಉಳಿದಿರುತ್ತಲ್ವ, ಸೊ ಈ 3 ಪೋಸ್ಟ್ ತುಂಬ ದಿನದಿಂದ ಉಳ್ಕೊಂಡಿರುತ್ತೆ. ಸೊ ಅಂಥ ಇದಕ್ಕೆ ಬಂದುಬಿಟ್ಟು ಯಾವ ಒಂದು ನೇಮಕಾತಿ ಮೀಸಲಾತಿ ಬಂದುಬಿಟ್ಟು ಅನ್ವಯ ಆಗೋದಿಲ್ಲ ಅಂತ ಕೇಳ್ತಾ ಹೋಗೋದು. 2004ರ ಪ್ರಕಾರ ಸೊ ಯಾವುದೇ ಮೀಸಲಾತಿ ಅನ್ವಯ ಆಗೋದಿಲ್ಲ ಯಾವುದಕ್ಕೆ ಅಂತ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಇದರಲ್ಲಿ ಸಂಶೋಧನೆಯನ್ನು ನಡೆಸುವ ಅಥವಾ ಅದಕ್ಕೆ ಮಾರ್ಗದರ್ಶನವನ್ನು ನೀಡುವ ಅಥವಾ ನಿರ್ದೇಶನವನ್ನು ನೀಡುವ ಸಲುವಾಗಿರುವಂಥ ಯಾವುದಾದ್ರೂ ಹುದ್ದೆಗಳಿದ್ದರೆ ಅದಕ್ಕೆ ಅನ್ವಯ ಆಗೋದಿಲ್ಲ. ಹೌದು, ಇದು ಕರೆಕ್ಟ್ ಇದೆ. ಆ್ಯಂಡ್ ವೈಜ್ಞಾನಿಕ ಹುದ್ದೆಗಳೆಂದು ವರ್ಗೀಕರಿಸಲಾಗಿರುವಂತಹ ಹುದ್ದೆಗಳು ಏನಾದರೂ ಇದ್ದರೆ ಅದಕ್ಕೂ ಕೂಡ ಏನು ಅನ್ವಯ ಆಗೋದಿಲ್ಲ. ಹೌದು, ಇದಕ್ಕೆ ಯಾವುದೇ ಬಂದುಬಿಟ್ಟು ಯಾವುದೇ ಈ 2004ರ ಒಂದು ಅನ್ವಯ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಕೇಡರ್ ವರ್ಗಿನ ಹುದ್ದೆಗಳು ಇದು ಕೂಡ ಆಗೋದಿಲ್ಲ. ಅದರಿಂದ ಬಂದ್ಬಿಟ್ಟು ಈ ಮೇಲಿನ 3 ಕೂಡ ಸೇರಿ. ಅದರ ಜೊತೆಗೆ ಈ ಇದು ಸವಾದಿಕ ಹುದ್ದೆಗಳು ಅಂತ ಹೇಳ್ಬೋದು, ಮತ್ತು ಯಾವುದೇ ಕರಾರಿನ ಆಧಾರದ ಮೇಲೆ ತುಂಬಲಾಗಿರುವಂಥ ಹುದ್ದೆಗಳು ಕಾಂಟ್ರಾಕ್ಟ್ ಬೇಸ್, ಅದಕ್ಕೆ ಕೂಡ ಯಾವುದೇ ರೀತಿಯಲ್ಲಿ ಬಂದುಬಿಟ್ಟು ಈ 2004 ಅಧಿನಿಯಮ ಏನು ಅದು ಕೂಡ ಅನ್ವಯ ಆಗೋದಿಲ್ಲ ಅಂತ. ಓಕೆ, ನೆಕ್ಸ್ಟ್ ವರ್ಗಾವಣೆ ಮತ್ತು ಪ್ರತಿನಿಯೋಜನೆಯ ಮೇಲೆ ತುಂಬಲಾದಂತಹ ಹುದ್ದೆಗಳೇನಾದರೂ ಇದ್ದರೆ ಅದಕ್ಕೆ ಕೂಡ ಇದು ಅನ್ವಯ ಆಗೋದಿಲ್ಲ. ಇನ್ನು ಸಂವಿಧಾನದಲ್ಲಿ ಯಾವುದೇ ಉಪಬಂಧಗಳಿಗೆ ಅನುಸಾರವಾಗಿ ನೇಮಕ ಭರ್ತಿ ಮಾಡಲಾಗುವಂಥ ಹುದ್ದೆಗಳು, ಸಂವಿಧಾನದ ಒಂದು ಅಡಿಯಲ್ಲಿ ಯಾವುದಾದ್ರೂ ಒಂದು ಹುದ್ದೆಗಳಿದ್ರೆ, ಈಗ ಆಡಿಟ್ ಕಂಟ್ರೋಲ್ ಜನರಲ್ ಆ ಥರ ಎಲ್ಲ ಬರುತ್ತಲ್ವ, ಸೊ ಅದೆಲ್ಲ ಬಂದುಬಿಟ್ಟು ಯಾವುದ್ರ ಅಂಡರಲ್ಲಿ ನೇಮಕ ಮಾಡ್ತಾರೆ,
ಕಾನ್ಸ್ಟಿಟ್ಯೂಷನಲ್ ಅಂಡರ್ಲಿ, ಕರೆಕ್ಟಾ? ಸೊ ಅಂತಹ ಸಂದರ್ಭದಲ್ಲಿ ಎಲ್ಲ ಬಂದುಬಿಟ್ಟು ಯಾವುದೇ ರೀತಿಯ ಒಂದು ಅನ್ವಯ 2004 ಒಂದು ಅನ್ವಯಿಸುವುದಿಲ್ಲ. ಅಂದರೆ ಅಸ್ತಿತ್ವದಲ್ಲಿರುವಂಥ ಕಡಿಮೆ ಏನು ವೇಕೆಂಟ್ ಆಗಿರುತ್ತಲ್ಲ, ಭರ್ತಿ ಮಾಡದಿರುವ ನೇರ ನೇಮಕಾತಿ ಖಾಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅನ್ವಯ ಆಗುವುದಿಲ್ಲ. ಇನ್ನು ರಾಜ್ಯ ಸರ್ಕಾರ ಆಗಿಂದಾಗೆ ಆದೇಶದ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತಹ ಇತರ ಹುದ್ದೆಗಳು, ಇನ್ ಕೇಸ್ ಗೌರ್ಮೆಂಟ್ ಬಂದುಬಿಟ್ಟು ಆಗಾಗ ಬಂದುಬಿಟ್ಟು ಒಂದು ಆದೇಶದ ಮೂಲಕ ಈ ಹುದ್ದೆಗಳಿಗೆ ಬಂದುಬಿಟ್ಟು ಅನ್ವಯ ಆಗೋದಿಲ್ಲ ಅಂತ ಏನಾದರೂ ಹೇಳಿದರೆ ಅದಕ್ಕೂ ಕೂಡ ಅನ್ವಯ ಆಗೋದಿಲ್ಲ. ಓಕೆ, ಸೊ ಇದ್ರ ಬಗ್ಗೆ ಬಂದುಬಿಟ್ಟು ಏನು ಮಾಡಬೇಕು ಅಂದರೆ ಈ ಆದೇಶವನ್ನು ಮಾಡಬೇಕಾಗುತ್ತೆ. ಯಾವುದು? ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿ ರಾಜ್ಯ ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ ಒಂದು 14 ದಿನ ಏನು ಇದೆ ಅಲ್ವಾ, ಅಂದರೆ ಸದನದ ಮುಂದೆ ಒಂದು ಅಧಿವೇಶನ ಅಥವಾ 2 ಅಥವಾ ಹೆಚ್ಚಿನ ಅನುಕ್ರಮ ಅಧಿವೇಶನದಲ್ಲಿ ಅಡಕವಾಗಬಹುದಾದಂಥ ಒಟ್ಟು 14 ದಿನಗಳ ಅವಧಿಯವರೆಗೆ ಆದೇಶದಲ್ಲಿರುವಾಗ ಮಂಡಿಸತಕ್ಕದ್ದು ಅಂತ. ಓಕೆ, ಈ ಅನ್ವಯ ರಿಲೇಟೆಡ್ ಆಗಿ ಬಂದುಬಿಟ್ಟು ಪ್ರಕರಣ 3ರಲ್ಲಿ ವಿವರಿಸಲಾಗಿದೆ. ಯಾವ ಪ್ರಕರಣದಲ್ಲಿ ಅಂದರೆ ಯಾವುದರಲ್ಲಿ ವಿವರಿಸಲಾಗಿದೆ ಅಂದರೆ ಈ ಅಧಿನಿಯಮ 1990 ಅಧಿನಿಯಮ ಇದೆ ಅಲ್ವಾ, ಸೊ ಇದರಲ್ಲಿ ಪ್ರಕರಣ 3ರಲ್ಲಿ ಅನ್ವಯ ಅಂತ ಬಂದುಬಿಟ್ಟು ವಿವರಿಸಲಾಗಿದೆ. ಸೊ ಇದರಲ್ಲಿ ಎ ಇಂದ ಹಿಡಿದು ಎಚ್ ತನಕ ಬಂದುಬಿಟ್ಟು ಇದನ್ನು ವಿವರಿಸಲಾಗಿದೆ. ಅಂದರೆ ಈ ಕಾಯ್ದೆ ಬಂದುಬಿಟ್ಟು ಎ ಇಂದ ಎಚ್ ಏನು ಬರುತ್ತಲ್ಲ ಅದರಲ್ಲಿ ಯಾವುದಕ್ಕೆ ಕೂಡ ಅನ್ವಯ ಆಗೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಮೀಸಲಾತಿ ಅಧಿನಿಯಮ 1990 ಸಂಬಂಧಪಟ್ಟಂತೆ ಪ್ರಕರಣ ಎಷ್ಟರಲ್ಲಿ ಜಾತಿ ಪ್ರಮಾಣ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಿಕೆಗೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಅಂದರೆ ಈ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಇದೆಯಲ್ಲ, ಅದು ಯಾವ ಪ್ರಕರಣದ ಅಡಿಯಲ್ಲಿ? ನಾವು ಆಲ್ರೆಡಿ ಹೇಳಿದ್ವಿ ಟೋಟಲಾಗಿ 13 ಪ್ರಕರಣ ಇದೆ ಅಂತ, ಕರೆಕ್ಟಾ? ಈ 13 ಪ್ರಕರಣದ ಅಡಿಯಲ್ಲಿ ಯಾವ ಪ್ರಕರಣದಲ್ಲಿ ಬಂದುಬಿಟ್ಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಇಶ್ಯೂ ಮಾಡ್ತಾರೆ ಅಂತ, ಅಂದರೆ ಅಪ್ಲಿಕೇಶನ್ ಆಗ್ಬೋದು, ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡ್ತಾರೆ ಯಾರು ಅಥಾರಿಟಿ, ಸೊ ಅದಾದಮೇಲೆ ಇಶ್ಯೂ ಮಾಡ್ತಾರೆ ಅಂತ ಕೇಳ್ತಿರೋದು, ಕರೆಕ್ಟಾಗಿ? ಅದು ಬೇರೆ ಬೇರೆ ಪ್ರಕರಣಗಳಿರುತ್ತೆ ಅಂತ. ಇದರಲ್ಲಿ ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಿಕೆಗೆ ಸಂಬಂಧಿಸಿರುವ ಪ್ರಕರಣ ಯಾವುದು ಅಂತಂದರೆ ಅದು ಪ್ರಕರಣ ಎ ಆಗಿದೆ. ಓಕೆ, ಅದು ಪ್ರಕರಣ ಎ ಆಗಿದೆ ಅಂತ. ಓಕೆ, ನೆಕ್ಸ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಿಕೆಗೆ ಸಂಬಂಧಪಟ್ಟಂತೆ ಸರಿಯಾದ ಆಯ್ಕೆಯನ್ನು ಗಮನಿಸಿ. ಓಕೆ, ಈಗ ನಾವು ಆಲ್ರೆಡಿ ಮಾತಾಡಿದ್ವಿ, ಇದು 4A ಬಂದುಬಿಟ್ಟು ನೀಡ್ತಾರೆ ಅಂತ, ಕರೆಕ್ಟಾ? ಸೊ ಹಾಗಾದರೆ ಈ 4A ಪ್ರಕರಣದ ಅಡಿಯಲ್ಲಿ ಏನು ಇದೆ ಅಂತ ನಾವು ಈಗ ಐಡೆಂಟಿಫೈ ಮಾಡಿ ಕರೆಕ್ಟ್ ಆನ್ಸರ್ನ ಸರಿಯಾಗಿ ಗುರುತಿಸಬೇಕು. ಸೊ ಫಸ್ಟ್ ಬಂದುಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಜಾತಿ ಪ್ರಮಾಣ ಪತ್ರ ನೀಡಿಕೆಗೆ ಸಂಬಂಧಿಸಿದಂತೆ ನೇಮಿಸಬಹುದಾದ ನಮೂನೆಯಲ್ಲಿ ಪ್ರಕರಣ 4A ಉಪ ಪ್ರಕರಣದ 1 ಅಡಿಯಲ್ಲಿ ತಹಸೀಲ್ದಾರಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹೌದು, ಇದು ಕರೆಕ್ಟ್ ಆಗಿದೆ. ಅಂದರೆ ಈ ಅನುಸೂಚಿತ ಜಾತಿ ಅಥವಾ SC STಗೆ ಸೇರಿರುವಂಥ ಯಾವುದೇ ವ್ಯಕ್ತಿ ಆಗಿರ್ಬೋದು, ಅಥವಾ ಅವನ ತಂದೆ ಅಥವಾ ತಾಯಿ ಅಥವಾ ಅವರ ಪೋಷಕರು ಯಾರಾದರೂ ಆಗಿರ್ಬೋದು, ಯಾವುದೇ ಸೇವೆಯಲ್ಲಿ ಅಥವಾ ಹುದ್ದೆಯಲ್ಲಿ ಅಥವಾ ಯಾವುದೋ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಅಥವಾ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಕ್ರಮಕ್ಕಾಗಿ ಪ್ರವೇಶವನ್ನು ಪಡೆಯೋದು, ಅದು ಹುದ್ದೆ ಆದರೂ ಆಗಿರ್ಬೋದು ಅಥವಾ ಅದು ಸ್ಟಡಿ ಪರ್ಪಸ್ಗೆ ಆದರೂ ಆಗಿರ್ಬೋದು. ಈಗ ಜಾತಿ ಪ್ರಮಾಣ ಪತ್ರವನ್ನು ಕ್ಲೇಮ್ ಮಾಡಲು ರಿಸರ್ವೇಷನ್ನ ಪಡ್ಕೊಳ್ಳೋಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ? 4A ಪ್ರಕರಣದ 1ನೇ ಉಪ ಪ್ರಕರಣದ ಅಡಿಯಲ್ಲಿ ಈ 1ನೇ ಉಪ ಪ್ರಕರಣದ ಅಡಿಯಲ್ಲಿ ಬಂದುಬಿಟ್ಟು ಯಾರಿಗೆ ಸಲ್ಲಿಸ್ಬೋದು ಅಂದರೆ ತಹಸೀಲ್ದಾರರಿಗೆ ಬಂದುಬಿಟ್ಟು ಸಲ್ಲಿಸ್ತಾ ಹೋಗ್ಬೋದು, ಅರ್ಜಿಯನ್ನು ಸಲ್ಲಿಸ್ತಾ ಹೋಗ್ಬೋದು ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ B, ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ವ್ಯಕ್ತಿಗಳು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಿಕೆ ನೀಡಿಕೆಗೆ ಸಂಬಂಧಪಟ್ಟಂತೆ ನೇಮಿಸಬಹುದಾದ ನಮೂನೆ ಪ್ರಕರಣ 4A ಉಪ ಪ್ರಕರಣದ 2ರಲ್ಲಿ ಬಂದುಬಿಟ್ಟು ಏನು ಮಾಡ್ಬೋದು ಅಂದರೆ ತಹಸೀಲ್ದಾರರಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೇಳಿದ್ದಾರೆ. ಇದು ಕೂಡ ಕರೆಕ್ಟ್ ಆಗಿದೆ. ಅದರಿಂದ 2 ಕೂಡ ಆಪ್ಷನ್ ಕರೆಕ್ಟ್ ಆಗಿದೆ. ಅಂದರೆ ಈ 4A ಪ್ರಕರಣದ 2ನೇ ಉಪ ಪ್ರಕರಣದ ಅಡಿಯಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರುವಂಥ ಯಾವುದೇ ಅಭ್ಯರ್ಥಿ ಆಗಿರ್ಬೋದು ಅಥವಾ ಅವನ ತಂದೆ ತಾಯಿ ಅಥವಾ ಪೋಷಕರು ಯಾವುದೇ ಸೇವೆ ಅಥವಾ ಯಾವುದೇ ಹುದ್ದೆ ಅಥವಾ ಯಾವುದೇ ಒಂದು ಎಜುಕೇಷನಿಗೆ ಸಂಬಂಧಪಟ್ಟಂತೆ ವ್ಯಾಸಂಗಕ್ಕಾಗಿ ಆಗಿರ್ಬೋದು ಅಥವಾ ಹುದ್ದೆಯನ್ನು ಪಡೆಯುವುದಕ್ಕೋಸ್ಕರ ಮೀಸಲಾತಿಯನ್ನು ಅಥವಾ ರಿಸರ್ವೇಷನ್ನ ಕ್ಲೈಮ್ ಮಾಡೋದಕ್ಕೋಸ್ಕರ ಏನು ಮಾಡ್ಬೋದು?
ಅವನು ಅಪ್ಲಿಕೇಶನ್ನ ಹಾಕ್ಬೋದು. ಯಾವುದು ಅಪ್ಲಿಕೇಶನ್ ಹಾಕೋದು? ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಓಕೆ, ಇದು ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಗಿದ್ದರೆ ಅದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಟ್ಟಿಗೆ ಸಿಗುವಂತಹದ್ದು. ಇದು SC/ST ಅವರಿಗಾದರೆ ಏನಾಗುತ್ತೆ, ಜಾತಿ ಪ್ರಮಾಣ ಪತ್ರ ಸಪ್ರೇಟಾಗಿ ಸಿಗುತ್ತೆ, ಆದಾಯ ಪ್ರಮಾಣ ಪತ್ರ ಕೂಡ ಸಪ್ರೇಟಾಗಿ ಸಿಗ್ತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಜಾತಿ ಪ್ರಮಾಣ ಪತ್ರನೇ ಸಪ್ರೇಟಾಗಿ ಅವರಿಗೆ ಸಿಗುತ್ತೆ, ಅದು ಲೈಫ್ ಟೈಮ್ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಅದು ನೆಕ್ಸ್ಟ್ ನಾವು ನೋಡೋಣ, 1992 ಅಂಡರ್ಲಿ ಬರುತ್ತೆ ಅದು. ಓಕೆ, ಇದು ರೂಲ್ಸ್ 1992 ಅಂಡರ್ಲಿ ಬರುತ್ತೆ, ಆಗ ನಿಮಗೆ ಅದನ್ನ ಹೇಳಿಕೊಡ್ತೀನಿ. ಓಕೆ, ಸೊ ಈಗ ಇದಿಷ್ಟು ತಿಳ್ಕೊಂಡಿರಿ. ಓಕೆ, ಇದೆರಡು ಕೂಡ ನಿಮಗೆ ಗೊತ್ತಿಲ್ಲ ಅಂದರೆ ಇದನ್ನ ಕ್ಲೈಮ್ ಮಾಡಲು ಏನು ಬ್ಯಾಕ್ವರ್ಡ್ ಕ್ಲಾಸ್ ಏನು ಪ್ರಯೋಜನವನ್ನು ಕ್ಲೈಮ್ ಮಾಡಲು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ನೀಡಿಕೆಗಾಗಿ ನೇಮಿಸಬಹುದಾದಂಥ ನಮೂನೆಯಲ್ಲಿ ಯಾರಿಗೆ ಸಲ್ಲಿಸಬೇಕಾಗುತ್ತೆ ಅಂದರೆ ತಹಸೀಲ್ದಾರಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಸೊ ಇದು ಆದ್ದರಿಂದ ಇದು A ಮತ್ತು B ಎರಡು ಕೂಡ ಸರಿಯಾಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಪ್ರಕರಣ 4A ಅಡಿಯಲ್ಲಿ ತಹಸೀಲ್ದಾರರ ವಿರುದ್ಧ ಅಪೀಲನ್ನು ಸಲ್ಲಿಸಲು ಅಥವಾ ಮೇಲ್ಮನವಿಯನ್ನು ಸಲ್ಲಿಸಲು ಯಾರಿಗೆ ಮತ್ತು ಎಷ್ಟು ದಿನಗಳೊಳಗೆ ಸಲ್ಲಿಸಬಹುದು ಅಂತ. ಓಕೆ, ಈಗ ನಾನು ಆಲ್ರೆಡಿ ಹೇಳಿದೆ, SC ಮತ್ತು ST ಆದರೆ ಅವ್ರು ಏನು ಮಾಡಬೇಕಾಗುತ್ತೆ, 4A ಪ್ರಕರಣದ 1 ಅಡಿಯಲ್ಲಿ ಬಂದುಬಿಟ್ಟು ಆ ಜಾತಿ ಪ್ರಮಾಣ ಪತ್ರಕ್ಕಾಗಿ ಬಂದುಬಿಟ್ಟು ನೇಮಿಸಬಹುದಾದ ನಮೂನೆಯಲ್ಲಿ ತಹಸೀಲ್ದಾರರಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದ ನಂತರ 4A 4A ಪ್ರಕರಣ 2ರಲ್ಲಿ ಈ ಹಿಂದುಳಿದ ವರ್ಗಕ್ಕೆ ಸೇರಿರ್ತಾರಲ್ವಾ, ಅವರು ಬಂದ್ಬಿಟ್ಟು ಏನು ಮಾಡ್ಬೋದು, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ನೀಡಿಕೆಗೆ ಸಂಬಂಧಪಟ್ಟಂತೆ ತಹಸೀಲ್ದಾರಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನಾನು ಹೇಳಿದೆ. ಈಗ ಪ್ರಕರಣ 4A ಅಲ್ಲಿ ಉಪಪ್ರಕರಣ 3ರಲ್ಲಿ ಬಂದ್ಬಿಟ್ಟು ತಹಸೀಲ್ದಾರ ಈ ಉಪಪ್ರಕರಣ 1 ಮತ್ತು 2 ಯಾರು, 1 ಬಂದ್ಬಿಟ್ಟು SC/ST ಅವರು ನೀಡ್ತಾರೆ, 2 ಬಂದ್ಬಿಟ್ಟು ಯಾರು ಮಾಡ್ತಾರೆ, ಹಿಂದುಳಿದ ವರ್ಗದವರು ನೀಡ್ತಾ ಹೋಗ್ತಾರೆ, ಅಂದರೆ ಅಪ್ಲಿಕೇಶನ್ ಹಾಕ್ತಾರೆ ಅಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಏನು ಮಾಡ್ತಾರೆ ಅಂದರೆ ಪ್ರಕರಣ ಇದು 4A ಯ 3ನೇ ಉಪಪ್ರಕರಣದ ಅಡಿಯಲ್ಲಿ ಈ 1 ಮತ್ತು 2ರಲ್ಲಿ ಬಂದ್ಬಿಟ್ಟು ಏನು ಉಪಪ್ರಕರಣದ ಅಡಿಯಲ್ಲಿ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅವರು ಅರ್ಜಿಯನ್ನು ಸ್ವೀಕರಿಸ್ತಾರೆ, ಯಾರು, ತಹಸೀಲ್ದಾರರು. ಅದ ನಂತರ ತಾನು ಯುಕ್ತವೆಂದು ಭಾವಿಸುವಂಥ ವಿಚಾರಣೆಯನ್ನು ಸಾಕಷ್ಟು ನಡೆಸಿದ ನಂತರ ಅರ್ಜಿದಾರನು ಮಾಡಿದ ಕ್ಲೇಮಿನ ಯಥಾರ್ಥ ಬಗ್ಗೆ ಅವನಿಗೆ ಮನವರಿಕೆಯಾದರೆ ನೇಮಿಸಬಹುದಾದಂಥ ನಮೂನೆಯಲ್ಲಿ ಜಾತಿ ಪ್ರಮಾಣ ಪತ್ರ ಅಥವಾ ಸಂದರ್ಭಾನುಸಾರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ನೀಡುವಂಥದ್ದು. ಜೊತೆಗೆ ಅದು ಸರಿ ಆಗಿಲ್ಲ ಅಥವಾ ಅದು ಅವ್ರು ಏನು ಕೊಟ್ಟಿರೋದಿಲ್ಲ, ಏನಾದರೂ ಪ್ರಾಬ್ಲಮ್ ಆಗಿದೆ ಅಥವಾ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಅದನ್ನ ಏನು ಮಾಡ್ಬೋದು, ತಿರಸ್ಕರಿಸುವ ಆದೇಶವನ್ನು ಕೂಡ ಹೊಂದಿರತಕ್ಕದ್ದು ಅಂತ ಗೊತ್ತಿರಬೇಕಾಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಪ್ರಕರಣ 3ರಲ್ಲಿ ತಿಳಿಸಲಾಗಿದೆ. ಅದನ್ನೇ ಈಗ ಹೇಳ್ತಿದ್ದಾರೆ. ಈ 4A ಪ್ರಕರಣದಡಿಯಲ್ಲಿ ಅಪೀಲ್ ಏನು ಸಲ್ಲಿಸಿರ್ತಾರಲ್ವ, 4A ಪ್ರಕರಣದಡಿಯಲ್ಲಿ ತಹಸೀಲ್ದಾರರಿಗೆ ಅಪ್ಲೈ ಮಾಡಿರ್ತಾರೆ, ಯಾವುದೋ ಒಂದು ಕಾರಣಕ್ಕೆ ಅದು ಅವರು ತಹಸೀಲ್ದಾರರಿಗೆ ಸ್ಯಾಟಿಸ್ಫೈಡ್ ಆಗಿಲ್ಲ, ಅದರಿಂದ ತಿರಸ್ಕಾರ ಮಾಡಿದರು. SC/ST ಅವರು ಸಲ್ಲಿಸಿರುವಂತಹದ್ದು ಮತ್ತು OBC ಅವರು ಸಲ್ಲಿಸಿರುವಂತಹ ಏನು ಪ್ರಮಾಣ ಪತ್ರವನ್ನು ತಿರಸ್ಕರಿಸಿದ್ದಾರೆ ಅಂದರೆ ಇವರು ಮೇಲ್ಮನವಿಯನ್ನು ಯಾರಿಗೆ ಸಲ್ಲಿಸ್ಬೋದು ಮತ್ತು ಎಷ್ಟು ದಿನಗಳೊಳಗೆ ಸಲ್ಲಿಸ್ಬೋದು ಅಂತ. ಹಾಗಾದರೆ ಇದನ್ನ ಬಂದ್ಬಿಟ್ಟು ಸಹಾಯಕ ಆಯುಕ್ತರು ಅಂದರೆ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅಂದರೆ ಸಹಾಯಕ ಆಯುಕ್ತರು ಕಂದಾಯದ ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರಿಗೆ ಬಂದ್ಬಿಟ್ಟು ಅಪೀಲನ್ನು ಸಲ್ಲಿಸ್ಬೋದು. ಯಾರು, ಸಹಾಯಕ ಆಯುಕ್ತರು ಕಂದಾಯ ಸಹಾಯಕ ಆಯುಕ್ತರು ಕಂದಾಯ ಇಲಾಖೆಗೆ, ಅಥವಾ ಈತನು ಕೂಡ ಕೇಳ್ಬೋದು ಅಸಿಸ್ಟೆಂಟ್ ಕಮಿಷನರ್ ಕಂದಾಯ ಉಪವಿಭಾಗ, ಅದು ಕೂಡ ಆಪ್ಷನ್ ಇದೆ, ಅದು ಕೂಡ ಟಿಕ್ ಮಾಡ್ಬೋದು. ಓಕೆನಾ. ಸೊ ಟೋಟಲಾಗಿ ಬಂದ್ಬಿಟ್ಟು ಎಷ್ಟು, 30 ದಿನಗಳೊಳಗೆ ಬಂದುಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ಮೇಲ್ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ ಕೇಸ್ 30 ದಿನ ಆದಮೇಲೆ ನಾವು ಅರ್ಜಿಯನ್ನು ಸಲ್ಲಿಸ್ಬೋದಾ ಅಂತಂದರೆ ನೋ, ಆ ಥರ ಆಪ್ಷನ್ ಇರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರದ ಪರಿಶೀಲನೆಗೆ ಸಂಬಂಧಪಟ್ಟಂತೆ. ಓಕೆ, ಸೊ ಈ ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲಿ, ಈ 4A ಪ್ರಕರಣದಡಿಯಲ್ಲಿ ಆದೇಶದ ವಿರುದ್ಧ ಅಪೀಲನ್ನು ಮೇಲ್ಮನವಿಯನ್ನು ಸಲ್ಲಿಸ್ತಾರಲ್ಲ, ಸೊ ಇದು ಬಂದ್ಬಿಟ್ಟು 4Bಯಲ್ಲಿ ವಿವರಿಸಲಾಗಿದೆ. ಪ್ರಕರಣ 4Bಯಲ್ಲಿ ವಿವರಿಸಲಾಗಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂಥ
ಪರಿಶೀಲನೆಗೆ ಸಂಬಂಧಪಟ್ಟಂತೆ ಈ ಸಮಿತಿಯನ್ನು ಎಲ್ಲಿ ರಚಿಸಬಹುದು ಅಂತ ಕ್ವಶನ್ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಈಗಾಗಲೇ ಬಂದುಬಿಟ್ಟು ಈಗ ನೀವೇನೋ ಒಂದು ಕ್ಲೈಮ್ ಮಾಡ್ತಾ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ. ಸೊ ಕ್ಲೈಮ್ ನಿಮಗೊಂದು ಜಾಬ್ ಸಿಕ್ಕಿದೆ. ಸೊ ಜಾಬ್ ಸಿಕ್ಕಿ ಆದಮೇಲೆ ಆ ಜಾಬಿಗೆ ಸಿಂಧುತ್ವ ಮಾಡಿಸ್ಬೇಕಾಗುತ್ತೆ. ಕರೆಕ್ಟಾ? ಈ ಸಿಂಧುತ್ವ ಬಂದುಬಿಟ್ಟು ನಿಮಗೆ ಇದು ನೀವು ಅಪ್ಲೈ ಮಾಡ್ದಂಗೆ ನಿಮಗೆ ಮಾಡೋಕ್ಕಾಗಲ್ಲ. ನೀವು ಜಾಬ್ನ ಅಪ್ಲೈ ಮಾಡಿದಾಗ ಮಾಡೋಕ್ಕಾಗಲ್ಲ. ಜಾಬ್ ಅಪ್ಲೈ ಮಾಡಿ ಲಾಸ್ಟಿಗೆ ಬಂದುಬಿಟ್ಟು ನೀವು 1:1 ಬರ್ತಿರಲ್ಲ. ಸೊ ಆಗ ಬಂದುಬಿಟ್ಟು ಏನು ಸಿಂಧುತ್ವವನ್ನು ಮಾಡಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಆ ಒಂದು ಸಿಂಧುತ್ವವನ್ನು ಪರಿಶೀಲನೆ ಮಾಡುವಂತಹ ಸಮಿತಿಯ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ. ಅಂದರೆ ಈ ಪರಿಶೀಲನಾ ಸಮಿತಿ ಎಲ್ಲಿ ರಚಿಸತಕ್ಕದ್ದು ಅಂತ ಕ್ವಶನ್ನ ಕೇಳಿದ್ದಾರೆ. ಓಕೆ, ಸೊ ಇದು ಬಂದುಬಿಟ್ಟು ಪ್ರತಿಯೊಂದು ಜಿಲ್ಲೆಗೆ ರಚಿಸತಕ್ಕದ್ದು. ಓಕೆ, ಗ್ರಾಮದಲ್ಲಿ ಇರಲ್ಲ, ಅಲ್ಲಿಯಲ್ಲಿ ಇರಲ್ಲ, ದೇಶದ ಒಳಗೆ ಬರುತ್ತೆ. ಅದರಿಂದ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಯಾವುದಂದರೆ ಪ್ರತಿಯೊಂದು ಜಿಲ್ಲೆಗೆ ಬಂದುಬಿಟ್ಟು ಇದು ರಚಿಸತಕ್ಕದ್ದು. ಸೊ ಇವರು ಏನು ಮಾಡ್ತಾರೆ ಗೊತ್ತಾ, ಈ ರಾಜ್ಯ ಸರ್ಕಾರ ಬಂದುಬಿಟ್ಟು 4A ಪ್ರಕರಣದ ಅಥವಾ 4B ಪ್ರಕರಣದ ಅಡಿಯಲ್ಲಿ ನೀಡಲಾಗಿರುವಂತಹದ್ದು. ಓಕೆ, ಸೊ ನೀಡಲಾದಂತಹ ಜಾತಿ ಪ್ರಮಾಣ ಪತ್ರ, ಆದಾಯ, ಜಾತಿ ಪ್ರಮಾಣ ಪತ್ರದ ಪರಿಶೀಲನೆಗಾಗಿ ನೇಮಿಸಬಹುದಾದಂತಹ ವ್ಯಕ್ತಿ ಅಥವಾ ವ್ಯಕ್ತಿಯನ್ನು ಒಳಗೊಂಡಂತೆ ಹೆಚ್ಚು ಪರಿಶೀಲನಾ ಸಮಿತಿಯನ್ನು ಪ್ರತಿಯೊಂದು ಜಿಲ್ಲೆಗೆ ಬಂದುಬಿಟ್ಟು ರಚಿಸತಕ್ಕದ್ದು. ಸೊ ಯಾರು ರಚಿಸತಕ್ಕದ್ದು ಅಂದರೆ ರಾಜ್ಯ ಸರ್ಕಾರ ರಚಿಸ್ತಾರೆ ಇದನ್ನ. ಓಕೆ, ಸೊ ಈ ಸಮಿತಿಯನ್ನು ಯಾರು ರಚಿಸ್ತಾರೆ ಅಂತ ಏನಾದರೂ ಕ್ವಶನ್ ಕೇಳಿದರೆ ಅದು ರಾಜ್ಯ ಸರ್ಕಾರ ರಚಿಸ್ತಾರೆ. ಎಲ್ಲಿ ರಚಿಸ್ತಾರೆ? ಪ್ರತಿಯೊಂದು ಜಿಲ್ಲೆಗೆ ರಚಿಸ್ತಾರೆ. ಒಬ್ಬ ವ್ಯಕ್ತಿ ಅಥವಾ ಇದು ಗುಂಪು ಯಾವುದಾದ್ರು ಒಂದು ವ್ಯಕ್ತಿ, ನೇಮಿಸಬಹುದಾದ ವ್ಯಕ್ತಿ ಅಥವಾ ವ್ಯಕ್ತಿಯನ್ನು ಒಳಗೊಂಡಂಥ ಒಂದು ಅಥವಾ ಹೆಚ್ಚು ಪರಿಶೀಲನಾ ಸಮಿತಿಯನ್ನು ರಚಿಸಬಹುದು ಅಂತ. ಓಕೆ, ಇದು 4A ಅಥವಾ 4B ಪ್ರಕರಣದಡಿಯಲ್ಲಿ ಏನು ಜಾತಿ ಪ್ರಮಾಣ ಪತ್ರ, ಆದಾಯ ಮತ್ತು ಜಾತಿ ಪ್ರಮಾಣವನ್ನು ಪತ್ರವನ್ನು ಪಡೆದುಕೊಂಡಂಥ ಯಾವುದೇ ವ್ಯಕ್ತಿ ಅಥವಾ ನೇಮಕಾತಿ ಪ್ರಾಧಿಕಾರ, ಅದು ಯಾವುದಾದ್ರೂ ವ್ಯಕ್ತಿಯಾದರೂ ಆಗಿರ್ಬೋದು ಅಥವಾ ನೇಮಕಾತಿಯನ್ನು ಮಾಡುತ್ತಿರುವಂಥ ಪ್ರಾಧಿಕಾರ ಆಗಿರ್ಬೋದು ಅಥವಾ ಅದು ಕಾಲೇಜ್, ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಆಗಿರ್ಬೋದು, ಯಾವನೇ ಪ್ರಾಧಿಕಾರ ಅಥವಾ ಪರಿಶೀಲನಾ ಸಮಿತಿಗೆ ಸಿಂಧುತ್ವ ಪ್ರಮಾಣ ಪತ್ರ ನೀಡಿಕೆಗಾಗಿ ನೇಮಿಸಬಹುದಾದ ನಮೂನೆಯಲ್ಲಿ ಮತ್ತು ಅಂಥ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅದು ಒಂದು ಫಾರ್ಮ್ ಇರುತ್ತೆ. ಆ ಫಾರ್ಮಲ್ಲಿ ಬಂದುಬಿಟ್ಟು ನೀವು ಅವ್ರನ್ನ ಕೊಡಬೇಕಾಗುತ್ತೆ. ಅದೇ ಫಾರ್ಮಲ್ಲಿ ನೀವು ಕೊಡಬೇಕಾಗುತ್ತೆ. ಇನ್ನು ಪರಿಶೀಲನಾ ಸಮಿತಿ ಏನಿದೆ ಅಲ್ವಾ, ಅರ್ಜಿಯನ್ನು ಸ್ವೀಕರಿಸಿದ 30 ದಿನಗಳೊಳಗೆ, ಇದು ಕೂಡ 30 ದಿನಗಳೊಳಗೆ ಅದು ಕರೆಕ್ಟ್ ಇದೆ ಅಂತ ಭಾವಿಸಿದರೆ ವಿಚಾರಣೆಯನ್ನು ನಡೆಸಿದ ನಂತರ, ಸಾಕಷ್ಟು ಡೈರೆಕ್ಟಾಗಿ ಅವರು ಬಂದುಬಿಟ್ಟು ಇಶ್ಯೂ ಮಾಡೋಕ್ಕಾಗಲ್ಲ, ಕರೆಕ್ಟಾ? ಸೊ ಅವ್ರು ಏನು ಮಾಡಬೇಕಾಗುತ್ತೆ, ಅದನ್ನ ನೈಜತೆಯನ್ನು ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಅದು ಮಾಡಿದ ನಂತರ ಸಿಂಧುತ್ವ ಪ್ರಮಾಣ ಪತ್ರವನ್ನು ನೀಡ್ಬೋದು. ಇನ್ ಕೇಸ್ ಅದು ಸರಿ ಇಲ್ಲ, ಏನಾದರೂ ಬೇರೆ ಏನೋ ಫಾಲ್ಟ್ ಇನ್ಫಾರ್ಮೇಷನ್ ಇದೆ ಅಥವಾ ಮಿಸ್ಲೀಡಿಂಗ್ ಏನೋ ಚೀಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಅವ್ರೇನು ಮಾಡ್ಬೋದು, ಅದನ್ನ ಕ್ಯಾನ್ಸಲ್ ಮಾಡುವಂಥ, ತಿರಸ್ಕಾರ ಮಾಡುವಂಥ ಹಕ್ಕು ಕೂಡ ಯಾರಿಗಿದೆ, ಈ ಒಂದು ಸಮಿತಿಗಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಏನು ಹೊರಡಿಸಿರುವಂತಹ ಆದೇಶದ ಬಾಧಿತನಾದ ವ್ಯಕ್ತಿಯು ಆದೇಶ ಸ್ವೀಕರಿಸಿದ ದಿನಾಂಕದಿಂದ 30 ದಿನಗಳೊಳಗೆ ಯಾರಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಂತ. ಓಕೆ, ಈಗಾಗಲೇ ನಾನು ಹೇಳಿದೆ, ಇನ್ನು ಈ ಸಿಂಧುತ್ವ ಏನು ನೀಡುತ್ತಲ್ವ ಪ್ರತಿಯೊಂದು ಒಂದು ಜಿಲ್ಲಾ ಸಮಿತಿ ಏನಿದೆ ಅಲ್ವ, ಪರಿಶೀಲನಾ ಸಮಿತಿ, ಇನ್ ಕೇಸ್ ಅವ್ರು ಏನಾದರೂ ಫಾಲ್ಟ್ ಇನ್ಫಾರ್ಮೇಷನ್ ಅಥವಾ ಅವರಿಗೆ ಗೊತ್ತಿಲ್ಲದೆ ಏನೋ ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಇದರಿಂದ ಬಾಧಿತನಾದಂತಹ ಯಾವುದೇ ವ್ಯಕ್ತಿಯು ಮೇಲ್ಮನವಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ. ಅದು ಕೂಡ 30 ದಿನಗಳೊಳಗೆ ಅಂತ ನಿಮಗೆ ಗೊತ್ತಿರಲಿ. ಕರೆಕ್ಟಾ? ಹಾಗಾದರೆ ಯಾವ ಪಂಗಡದವರು ಅಥವಾ ಯಾವ ಒಂದು ಕಮ್ಯುನಿಟಿಗೆ ಸೇರಿದವರು ಯಾರ್ಯಾರಿಗೆ ಬಂದುಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಅನುಸೂಚಿತ ಜಾತಿ SC ಅವರು ಆಗಿದ್ದರೆ ಅವನು ಸಮಾಜ ಕಲ್ಯಾಣ ಆಯುಕ್ತರಿಗೆ ಅಥವಾ ನಿರ್ದೇಶಕರಿಗೆ ಸಲ್ಲಿಸ್ಬೋದು. ಅದೇ ಬಂದುಬಿಟ್ಟು ಅನುಸೂಚಿತ SC ಅವರು ST ಅವರು ಆಗಿದ್ದರೆ ಅವ್ರೇನು ಮಾಡ್ಬೋದು, ಗಿರಿಜನ ಕಲ್ಯಾಣ ಅಥವಾ ಬುಡಕಟ್ಟು ಕಲ್ಯಾಣ ನಿರ್ದೇಶಕರಿಗೆ ಬಂದುಬಿಟ್ಟು ಅವರು ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ಅದೇ ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ಗೆ ಅವರಿಗೆ ಸೇರಿದವರಾಗಿದ್ದರೆ ಅವ್ರು ಏನು ಮಾಡ್ಬೋದು ಅಂದರೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅವರಿಗೆ ಬಂದುಬಿಟ್ಟು ನಿರ್ದೇಶಕರಿಗೆ ಬಂದುಬಿಟ್ಟು ಏನು ಮಾಡ್ಬೋದು ಅಂದರೆ ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ಅಂದರೆ ಇದು 3 ಕೂಡ ಕರೆಕ್ಟ್ ಆಗಿದೆ. ಓಕೆನಾ? ಇದು 3 ಕೂಡ ಕರೆಕ್ಟ್. ಅಂದರೆ ಏನು ಒಂದು ಜಿಲ್ಲೆಯಲ್ಲಿ ಸಂಬಂಧಪಟ್ಟಿರುವಂತಹ ಪರಿಶೀಲನಾ ಸಮಿತಿಯ ಆದೇಶದ ವಿರುದ್ಧ ಬಾಧಿತನಾಗಿರುವಂಥ ಯಾವುದೇ ವ್ಯಕ್ತಿಯು ಮೇಲ್ಮನವಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ. ಸೊ ಅದು ಎಷ್ಟು ದಿನಗಳೊಳಗೆ ಮಾಡಬೇಕು ಅಂದರೆ 30 ದಿನಗಳೊಳಗೆ. ಅಂದರೆ ಇದು ಅನುಸೂಚಿತ ಜಾತಿಯವರು ಅವನು ಆಗಿದ್ದರೆ ಅವನು ಬಂದ್ಬಿಟ್ಟು ಏನು ಮಾಡ್ಬೋದು, ಸಮಾಜ ಕಲ್ಯಾಣ ಆಯುಕ್ತರಿಗೆ
ಸಲ್ಲಿಸ್ಬೋದು ಮೇಲ್ಮನವಿಯನ್ನು. ಅದೇ ಅನುಸೂಚಿತ ಬುಡಕಟ್ಟಾಗಿದ್ದರೆ ಅವನು ಗಿರಿಜನ ಅಥವಾ ಬುಡಕಟ್ಟು ಕಲ್ಯಾಣ ನಿರ್ದೇಶಕರಿಗೆ ಮಾಡ್ಬೋದು. ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸೇರಿದರೆ ಅವನು ಏನು ಮಾಡ್ಬೋದು, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಗೆ ಬಂದುಬಿಟ್ಟು ಅವನು ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಅಂತ ಇದೆ. ಓಕೆ, ನೆಕ್ಸ್ಟ್ ಪ್ರಕರಣ 4D ತಹಸೀಲ್ದಾರ್ ಮತ ಪರಿಶೀಲನಾ ಅಧಿಕಾರವನ್ನು ಚಲಾಯಿಸುವಾಗ ಯಾವ ನ್ಯಾಯಾಲಯದ ಅಧಿಕಾರವನ್ನು ಹೊಂದಿರತಕ್ಕದ್ದು ಅಂತ. ಓಕೆ, ಈ 4 ಪ್ರಕರಣವನ್ನು ಬಂದ್ಬಿಟ್ಟು ಏನು ಪ್ರಕರಣದಡಿಯಲ್ಲಿ ತಹಸೀಲ್ದಾರ್ ಆಗಿರ್ಬೋದು ಅಥವಾ ಪರಿಶೀಲನಾ ಸಮಿತಿ ಆಗಿರ್ಬೋದು, ಇವರು ಏನು ಮಾಡ್ಬೋದು ಅಂದರೆ ಏನಾದರೂ ಪರಿಶೀಲನೆಯನ್ನು ಮಾಡ್ತಾರಲ್ವ, ಸೊ ಇಂತಹ ಪರಿಶೀಲನೆಯನ್ನು ಮಾಡಿದಾಗ ಅವರು ಯಾವ ಒಂದು ನ್ಯಾಯಾಲಯದ ಅಧಿಕಾರವನ್ನು ಹೊಂದಿರ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇವರು ಬಂದುಬಿಟ್ಟು ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನು ಹೊಂದಿರ್ತಾರೆ. ಅಂದರೆ ಸೊ ಇವರು ಈ ಸಿವಿಲ್ ನ್ಯಾಯಾಲಯದ ಯಾವ್ಯಾವ ಅಧಿಕಾರವನ್ನು ಹೊಂದಿರ್ತಾರೆ ಅಂದರೆ ಯಾವುದೇ ವ್ಯಕ್ತಿಯನ್ನು ಬಂದುಬಿಟ್ಟು ಅವನು ಹಾಜರಾತಿಯನ್ನು ಒತ್ತಾಯಪಡಿಸ್ಬೋದು, ಅವನ ಇದು ಪ್ರಮಾಣದ ಮೇಲೆ ಆತನನ್ನು ಪರೀಕ್ಷಿಸ್ಬೋದು, ಅಥವಾ ಯಾವುದೇ ದಾಖಲೆಯನ್ನು ಶೋಧನೆಯನ್ನು ಮಾಡ್ಬೋದು, ಹಾಜರುಪಡಿಸುವಂತೆ ಅವನು ಒತ್ತಾಯಿಸ್ಬೋದು, ಈ ಎಫಿಡವಿಟ್ ಮೂಲಕ ಸಾಕ್ಷಿಗಳನ್ನ ಸ್ವೀಕರಿಸ್ಬೋದು, ಮತ್ತು ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆ ಅಥವಾ ನಕಲನ್ನು ಕಡ್ಡಾಯವಾಗಿ ಕೋರ್ಬೋದು, ತಗೊಳ್ಳುವಂಥ ಎಲ್ಲ ಅಧಿಕಾರ ಇವರಿಗೆ ಇರುತ್ತೆ. ಅಂದರೆ ಸಾಕ್ಷಿಗಳು ಅಥವಾ ದಾಖಲೆಗಳನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಕಮಿಷನ್ಗಳನ್ನು ಕೂಡ ಹೊರಡಿಸ್ಬೋದು. ಮತ್ತು ಇತರ ಯಾವುದೇ ಒಂದು ರಾಜ್ಯ ಸರ್ಕಾರ ಬಂದುಬಿಟ್ಟು ನೇಮಕ ಕಾಲಕ್ಕೆ ಮಾಡ್ತಾ ಹೋಗುತ್ತಲ್ವ, ಅದೆಲ್ಲ ಕೂಡ ಬಂದುಬಿಟ್ಟು ಈ ಒಂದು ತಹಸೀಲ್ದಾರ್ ಅಥವಾ ಪರಿಶೀಲನಾ ಸಮಿತಿಯು ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನು ಚಲಾಯಿಸುವಾಗ ಹೊಂದಿರತಕ್ಕದ್ದು ಅಂತ ನಿಮಗೆ ಗೊತ್ತಿರಲಿ. ಓಕೆ, ಇನ್ನು ಪ್ರಕರಣ ಸಂಖ್ಯೆ 5ಕ್ಕೆ ಸಂಬಂಧಪಟ್ಟಂತೆ 5 ಬಂದುಬಿಟ್ಟು ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಪ್ರಕರಣ ದಂಡಕ್ಕೆ ಸಂಬಂಧಪಟ್ಟಿದೆ. ಓಕೆ, ಸೊ ದಂಡಕ್ಕೆ ಸಂಬಂಧಪಟ್ಟಿದೆ. ಇದು ಈ ಹೇಳಿಕೆಯನ್ನು ಗಮನಿಸ್ತಾ ಹೋಗಬೇಕಾಗುತ್ತೆ. ಈ ಅಧಿನಿಯಮದ ಉಪಬಂಧದ ಅಡಿಯಲ್ಲಿ ರಚಿಸಲಾದ ನಿಯಮಗಳನ್ನು ಉಲ್ಲಂಘಿಸಿ ಯಾವುದೇ ನೇಮಕಾತಿ ಪ್ರಾಧಿಕಾರವು ನೇಮಕ ಮಾಡಿದರೆ ಅಂತಹ ಪ್ರಾಧಿಕಾರದ ವಿರುದ್ಧ 1,000 ರೂಪಾಯಿವರೆಗೆ ದಂಡ ಮತ್ತು 6 ತಿಂಗಳವರೆಗೆ ವಿಸ್ತರಿಸಬಹುದಾದಂಥ ಕಾರಾಗೃಹವಾಸ ದಂಡಿತನಾಗತಕ್ಕದ್ದು ಅಂತ ಕೇಳಿದ್ದಾರೆ. ಇದು ಕರೆಕ್ಟ್ ಇದೆ. ಅಂದರೆ ಸೊ ಏನು ಹೇಳ್ತಾ ಹೋಗುತ್ತೆ ಅಂದರೆ ಯಾವನೇ ಒಬ್ಬ ವ್ಯಕ್ತಿಯು ಈ ಒಂದು ನಿಯಮವನ್ನು ಉಲ್ಲಂಘಿಸಿದ್ದಾನೆ, ಓಕೆ, ಯಾವುದೇ ನೇಮಕಾತಿ ವ್ಯಕ್ತಿ ಅಲ್ಲ, ಇದು ಪ್ರಾಧಿಕಾರ. ಓಕೆ, ಯಾವುದೇ ಒಂದು ನೇಮಕಾತಿ ಪ್ರಾಧಿಕಾರವು ಕೆಲವೊಂದು ಉಪಬಂಧಗಳಿರುತ್ತೆ. ಸೊ ಈ ಉಪಬಂಧಗಳ ಅಡಿಯಲ್ಲೇ ಇಷ್ಟೇ ರಿಸರ್ವೇಷನ್ ಕೊಡಬೇಕು, ಇದೇ ರಿಸರ್ವೇಷನ್ ಅಡಿಯಲ್ಲಿ ಅವ್ರನ್ನ ನೇಮಕ ಮಾಡಿಕೊಳ್ಬೇಕು ಅಂತ ಇರುತ್ತೆ. ಅಥವಾ ಇದು ಇಶ್ಯೂ ಮಾಡ್ತಾರಲ್ವ, ಈಗ ನಾನು ಆಲ್ರೆಡಿ ಹೇಳಿದೆ, ಇದು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಇದನ್ನೆಲ್ಲ ಕರೆಕ್ಟಾಗಿ ಬಂದುಬಿಟ್ಟು ಕೊಡ್ತಾ ಹೋಗಬೇಕಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಅದನ್ನು ಚೆಕ್ ಮಾಡದೆ, ಅದನ್ನು ನೋಡದೆ ಯಾವನೇ ನೇಮಕಾತಿ ಪ್ರಾಧಿಕಾರವು ನೇಮಕ ಮಾಡಿಕೊಂಡ್ರೆ ಅಥವಾ ವಿಶ್ವವಿದ್ಯಾನಿಲಯ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗಕ್ಕಾಗಿ ಪ್ರವೇಶವನ್ನು ಕೊಟ್ಟರೆ, ಸೊ ಅಂತಹ ವ್ಯಕ್ತಿಗಳಿಗಾಗಿರ್ಬೋದು, ಪ್ರಾಧಿಕಾರಕ್ಕಾಗಿರ್ಬೋದು 1,000 ರೂಪಾಯಿವರೆಗೆ ದಂಡವನ್ನು ವಿಧಿಸ್ತಾರೆ ಮತ್ತು 6 ತಿಂಗಳವರೆಗೆ ವಿಸ್ತರಿಸಬಹುದಾದಂತಹ ಜೈಲು ಶಿಕ್ಷೆಗೆ ವಿಧಿಸಬಹುದು. ಓಕೆ, ಈ ಪ್ರಕರಣದಲ್ಲಿ ಯಾವುದಾದರೂ ಒಂದು ರಾಜ್ಯಪಾಲರು ನೇಮಕಾತಿ ಪ್ರಾಧಿಕಾರವಾಗಿರುವಂಥ ಯಾವುದೇ ಸೇವೆ ಮತ್ತು ಹುದ್ದೆಗೆ ಮಾಡಿಕೊಳ್ಳುವಂಥ ಸಂಬಂಧದಲ್ಲಿ ಅನ್ವಯವಾಗತಕ್ಕದಲ್ಲ ಅಂತ ಗೊತ್ತಿರಲಿ. ಓಕೆ, ಇನ್ ಕೇಸ್ ರಾಜ್ಯಪಾಲರು ಬಂದುಬಿಟ್ಟು ನೇಮಕಾತಿ ಪ್ರಾಧಿಕಾರವನ್ನು ಹೊಂದಿದ್ದಾರೆ ಅಂತಂದಾಗ ಅಂಥ ಸಂದರ್ಭದಲ್ಲಿ ಇದು ಅನ್ವಯ ಆಗೋದಿಲ್ಲ, ಅದೊಂದು ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಅದೇ ಇದರಲ್ಲಿ ಸುಳ್ಳು ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಯಾರಾದರೂ ಒಬ್ಬರು ಸುಳ್ಳು ಹೇಳಿ ಈ ರೀತಿ ಮಾಡ್ಕೊಂಡಿದ್ದಾರೆ, ಅದನ್ನ ಕೊಟ್ಟಿದ್ದಾರೆ ಅಂದರೆ ತಗೊಂಡಿದ್ದಾರೆ ಅಂದರೆ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು, ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಬಂದುಬಿಟ್ಟು 2 ವರ್ಷಗಳವರೆಗೆ ಶಿಕ್ಷೆಯನ್ನು ವಿಧಿಸುತ್ತಾರೆ, ಜೊತೆಗೆ ಇದು ದಂಡವನ್ನು ಕೂಡ ವಿಧಿಸ್ತಾ ಹೋಗ್ತಾರೆ. ಅಂದರೆ ಇದರಲ್ಲಿ ಬಂದುಬಿಟ್ಟು 6 ತಿಂಗಳವರೆಗೆ ಕಡಿಮೆ ಇಲ್ಲದೆ 6 ತಿಂಗಳಿಗಿಂತ ಕಮ್ಮಿ ಇಲ್ಲದಷ್ಟು ಮತ್ತು 2 ವರ್ಷಗಳಿಗೆ ವಿಸ್ತರಿಸಬಹುದಾದಂಥ ಕಠಿಣ ಶಿಕ್ಷೆಯನ್ನು ವಿಧಿಸ್ತಾ ಹೋಗ್ತಾರೆ. ಅಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅವನು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಒದಗಿಸಿದರೆ, ಸುಳ್ಳು ಹೇಳಿಕೆಯನ್ನು ನೀಡ್ತಾ ಹೋದರೆ, ಅಥವಾ ಯಾವುದಾದ್ರೂ ಇತರ ಮೋಸದ ವಿಧಾನದ ಮೂಲಕ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರವನ್ನು ಪಡೆದಿದ್ದರೆ, ಸೊ ಅವನಿಗೇನು ಮಾಡಬೇಕಾಗುತ್ತೆ ಅಂದರೆ ಅವನು ಅಪರಾಧ ನಿರ್ಣಯವಾದಂತಹ ತರುವಾಯದ ಸಂದರ್ಭದಲ್ಲಿ 6 ತಿಂಗಳಿಗೆ ಕಡಿಮೆ ಇಲ್ಲದಂತೆ ಮತ್ತು 2 ವರ್ಷಗಳವರೆಗೆ ವಿಸ್ತರಿಸಬಹುದಾದಂಥ ಕಠಿಣ ಜೈಲುವಾಸ ಮತ್ತು 1,000 ರೂಪಾಯಿ ಕಡಿಮೆ ಇಲ್ಲದಂಥ ಇದು ಜುಲ್ಮಾನೆಯನ್ನು ವಿಧಿಸಬಹುದು ಅಂತ ಇದೆ. ಸೊ ಇದು ಕೂಡ ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು
ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡಿದ್ದಕ್ಕಾಗಿ ಬಂದ್ಬಿಟ್ಟು ಶಿಕ್ಷೆ ಯಾರಿಗೆ ನೀಡ್ತಾರೆ, ಯಾವರು ನೀಡ್ತಾರೆ, ಫಾರ್ ಎಕ್ಸಾಂಪಲ್ ತಹಸೀಲ್ದಾರು ನೀಡ್ತಾ ಇದ್ದಾರೆ ಅಥವಾ ಪ್ರಾಧಿಕಾರ ಯಾವುದಾದ್ರು ನೀಡ್ತಾ ಇದೆ ಅಂದರೆ ಅವರಿಗೆ ಬಂದ್ಬಿಟ್ಟು ಶಿಕ್ಷೆ. ಇದು ಬಂದ್ಬಿಟ್ಟು 6 ತಿಂಗಳವರೆಗೆ ಕಡಿಮೆ ಇಲ್ಲದ ಮತ್ತು 2 ವರ್ಷವರೆಗೆ ವಿಸ್ತರಿಸಬಹುದಾದ 5,000ವರೆಗೆ ವಿಸ್ತರಿಸಬಹುದಾದಂಥ ದಂಡವನ್ನು ವಿಧಿಸ್ತಾ ಹೋಗ್ತಾರೆ. ಇದು ಕೂಡ ಕರೆಕ್ಟ್ ಆಗಿದೆ. ಅದರಿಂದ ಎಲ್ಲ ಕೂಡ ಸರಿ. ಅಂದರೆ ಯಾವುದಾದ್ರೂ ಸುಳ್ಳು ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ನೀಡಿದ್ದಕ್ಕಾಗಿ ದಂಡ. ತಹಸೀಲ್ದಾರ ಏನಾದರೂ ಉದ್ದೇಶಪೂರ್ವಕವಾಗಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಅಥವಾ ಜಾತಿ ಪ್ರಮಾಣ ಪತ್ರವನ್ನು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ನೀಡಿದರೆ ಅಪರಾಧ ನಿರ್ಣಯವಾದ ನಂತರ ಅದು ಪ್ರೂವ್ ಆದಮೇಲೆ ಆತನಿಗೆ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ 6 ತಿಂಗಳಿಗೆ ಕಡಿಮೆ ಇಲ್ಲದ ಮತ್ತು 2 ವರ್ಷಕ್ಕೆ ವಿಸ್ತರಿಸಬಹುದಾದಂಥ ಕಠಿಣ ಜೈಲುವಾಸ ಜೊತೆಗೆ 1,000 ರೂಪಾಯಿವರೆಗೆ ಕಡಿಮೆ ಇಲ್ಲದ ಮತ್ತು 5,000ವರೆಗೆ ವಿಸ್ತರಿಸಬಹುದಾದಂಥ ದಂಡವನ್ನು ವಿಧಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಅಲ್ಲದೆ ನ್ಯಾಯಾಲಯ ಏನು ಮಾಡಬೇಕು ಅಂದರೆ ಸಾಕಷ್ಟು ಇದ್ರ ಬಗ್ಗೆ ವಿಶೇಷ ಕಾರಣಗಳನ್ನು ಇದು ನೋಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಅವಧಿಯ ಜೈಲು ಶಿಕ್ಷೆಯನ್ನು ಮತ್ತು ಕಡಿಮೆ ದಂಡವನ್ನು ವಿಧಿಸಬಹುದು ಅಂತ ಅದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಇದನ್ನ ನೀಡಬಹುದು ಅಂತ ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ಪ್ರಕರಣ 8ಕ್ಕೆ ಸಂಬಂಧಪಟ್ಟಂತೆ ಸ್ಥಾಯಿ ಸಮಿತಿಯ ರಚನೆಗೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಓಕೆ, ಇನ್ನು ಸ್ಥಾಯಿ ಸಮಿತಿಯ ಬಗ್ಗೆ ಇದು ಕೂಡ ಪ್ರಕರಣ 8ರಲ್ಲಿ ವಿವರಿಸಲಾಗಿದೆ. ಓಕೆ, ಪ್ರಕರಣ 8ರಲ್ಲಿ ಬಂದ್ಬಿಟ್ಟು ಯಾವುದ್ರ ಬಗ್ಗೆ ವಿವರಿಸಲಾಗಿದೆ ಅಂದರೆ ಸ್ಥಾಯಿ ಸಮಿತಿಯ ಬಗ್ಗೆ ವಿವರಿಸ್ತಾ ಹೋಗ್ತಾರೆ. ಓಕೆ, ಸೊ 1990 ಆ್ಯಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಸೊ ಇದರಲ್ಲಿ ಸ್ಥಾಯಿ ಸಮಿತಿಗೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಅಧ್ಯಕ್ಷರು ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಅದು ಕರ್ನಾಟಕ ಸರ್ಕಾರದು. ಸೊ ಇಂಡಿಯಾದ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನೀವು ಕೇರ್ಫುಲ್ ಆಗಿರಿ. ಕ್ವಶನಲ್ಲಿ ಸಮ್ಟೈಮ್ಸ್ ಸಮಾಜ ಕಲ್ಯಾಣ ಇಲಾಖೆ ಅಧ್ಯಕ್ಷರು ಭಾರತ ಸರ್ಕಾರ ಅಂತ ಇದ್ದರೆ ಅದು ಆಪ್ಷನ್ ರಾಂಗ್ ಆಗುತ್ತೆ. ಓಕೆ, ಸೊ ಅಧ್ಯಕ್ಷರು ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಅವರು ಆಗಿರ್ತಾರೆ. ಸೊ ಅದರಿಂದ ಅದು ಕರೆಕ್ಟ್ ಇದೆ. ಇನ್ನು ಸಭಾಧ್ಯಕ್ಷರಿಂದ ನಾಮನಿರ್ದೇಶರಾಗಿರಬೇಕಾದಂಥ ಕರ್ನಾಟಕ ವಿಧಾನಸಭೆಯ 4 ಜನ ಸದಸ್ಯರು. ಹೌದು, ಇದು ಕೂಡ ಸಭಾಧ್ಯಕ್ಷರು ಯಾರು ಸ್ಪೀಕರ್ ಇದ್ದಾರಲ್ವ, ಸೊ ಅವರಿಂದ ನಾಮನಿರ್ದೇಶನ ಮಾಡುವ ಮುಖಾಂತರ 4 ಜನ ಸದಸ್ಯರನ್ನು ಅಂದರೆ ವಿಧಾನಸಭೆ 4 ಜನ ಸದಸ್ಯರನ್ನು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ, ಯಾರು ನಾಮನಿರ್ದೇಶನ ಮಾಡ್ತಾರೆ ಅಂದರೆ ಸಭಾಧ್ಯಕ್ಷರು. ಓಕೆ, ಇನ್ನು ಸಭಾಪತಿಯಿಂದ ನಾಮನಿರ್ದೇಶನ ಆಗಬೇಕಾದಂಥ ಕರ್ನಾಟಕ ವಿಧಾನ ಪರಿಷತ್ನ 2 ಜನ ಸದಸ್ಯರು. ಹೌದು, ಇದು ಕೂಡ ಕರೆಕ್ಟ್ ಇದೆ. ಇನ್ನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಜೊತೆಗೆ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿ ಕಾರ್ಯದರ್ಶಿ ಗೃಹ ಇಲಾಖೆ ಅವರು ಕೂಡ ಸದಸ್ಯರಾಗಿರ್ತಾರೆ. ಇದು ಕೂಡ ಕರೆಕ್ಟ್ ಇದೆ. ಅಂದರೆ ಯಾರೆಲ್ಲ ಇದ್ದಾರೆ ಅಂದರೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯು ಇರ್ತಾರೆ, ಜೊತೆಗೆ ಕರ್ನಾಟಕದ ಕಾರ್ಯದರ್ಶಿಯವರಾದಂತಹ ಗೃಹ ಇಲಾಖೆಯ ಕಾರ್ಯದರ್ಶಿ ಯಾರಿದ್ದಾರೆ ಅವರು ಕೂಡ ಇರ್ತಾರೆ. ಜೊತೆಗೆ ಇವರು ಏನು ಮಾಡ್ತಾರೆ ಅಂದರೆ ಸದಸ್ಯ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂದರೆ ಈ ಸಮಾಜ ಕಲ್ಯಾಣ ಮತ್ತು ಕಾರ್ಮಿಕ ಇಲಾಖೆ ಯಾರಿರ್ತಾರೆ ಅವರು ಬಂದ್ಬಿಟ್ಟಿದ್ರ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಅದರಿಂದ ಇದೆಲ್ಲ ಕೂಡ ಕರೆಕ್ಟ್ ಆಗಿರ್ತಾರೆ. ಅಂದರೆ ಇಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು ಒಬ್ಬ ಅಧ್ಯಕ್ಷರು ಇರ್ತಾರೆ, 8 ಜನ ಸದಸ್ಯರು ಇರ್ತಾರೆ ಮತ್ತು 1 ಬಂದ್ಬಿಟ್ಟು ಕಾರ್ಯದರ್ಶಿ ಇರ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಅಂದರೆ ಒಬ್ಬ ಅಧ್ಯಕ್ಷ ಯಾರಾಗಿರ್ತಾನೆ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಾರೆ. ಆ್ಯಂಡ್ ಸಭಾಧ್ಯಕ್ಷರಿಂದ 4 ಜನ ವಿಧಾನಸಭೆಯ ಸದಸ್ಯರು ಮತ್ತು ವಿಧಾನ ಪರಿಷತ್ನಿಂದ ಬಂದ್ಬಿಟ್ಟು 2 ಜನ ಸದಸ್ಯರು ಸಭಾಪತಿಯಿಂದ ನಾಮನಿರ್ದೇಶನ ಆಗ್ತಾರೆ. ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಇದು ಸರ್ಕಾರದ ಕಾರ್ಯದರ್ಶಿ ಯಾರಿದ್ದಾರಲ್ಲ ಅವರು ಬಂದ್ಬಿಟ್ಟು ಏನಾಗಿರ್ತಾರೆ, ಸದಸ್ಯರಾಗಿರ್ತಾರೆ. ಸೊ ಅಲ್ಲಿ ಬಂದ್ಬಿಟ್ಟು ಟೋಟಲ್ ಆಗಿ ಬಂದ್ಬಿಟ್ಟು 8 ಜನ ಸದಸ್ಯರು, ಒಬ್ಬ ಕಾರ್ಯದರ್ಶಿ ಮತ್ತು ಒಬ್ಬ ಅಧ್ಯಕ್ಷರನ್ನು ಒಳಗೊಂಡಿರುತ್ತೆ ಅಂತ ನಿಮಗೆ ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ 9ನೇ ಪ್ರಕರಣದ ಅಡಿಗೆ ಸಂಬಂಧಪಟ್ಟಂತೆ ಉಪಬಂಧಗಳು ಮತ್ತು ಅದರ ಅಡಿಯಲ್ಲಿ ರಚಿಸಲಾದ ನಿಯಮಗಳು ಕಾರ್ಯಗತಗೊಳಿಸುವುದಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಮಟ್ಟಿಗೆ ವರ್ಷಕ್ಕೆ ಎಷ್ಟು ಬಾರಿ ಪರಿಶೀಲನೆಯನ್ನು ನಡೆಸತಕ್ಕದ್ದು ಅಂತ. ಓಕೆ, ಎಷ್ಟು ಬಾರಿ ಬಂದುಬಿಟ್ಟು ಪರಿಶೀಲನೆ ನಡೆಸಬೇಕು ಅಂದರೆ ಒಟ್ಟು 2 ಬಾರಿ ಪರಿಶೀಲನೆ ಮಾಡಿಸ್ಬೇಕು. ಅಂದರೆ ಈ ಸ್ಥಾಯಿ ಸಮಿತಿಯ ಪ್ರಕಾರಗಳನ್ನು ನಡೆಸ್ತಾ ಇರಬೇಕಾಗುತ್ತೆ. ಸೊ ಕೆಲವೊಂದು ವಿಚಾರಣೆಯನ್ನು ಮಾಡ್ತಾ ಇರಬೇಕಾಗುತ್ತದೆ, ಸಾಕಷ್ಟು ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಸೊ ಇದರಲ್ಲಿ ನಿಯಮಗಳನ್ನು ಕಾರ್ಯಗತಗೊಳಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವರ್ಷಕ್ಕೆ ಅಟ್ಲೀಸ್ಟ್ 2 ಸಲ ಆದರೂ ಬಂದುಬಿಟ್ಟು ಪರಿಶೀಲನೆಯ ಸಭೆಯನ್ನು ನಡೆಸಬೇಕಾಗುತ್ತೆ. ಅಂದರೆ ವರ್ಷಕ್ಕೆ 2 ಬಾರಿ ಪರಿಶೀಲನೆಯನ್ನು ಮಾಡೋದು ಕಡ್ಡಾಯವಾಗಿದೆ ಅಂತ. ಓಕೆ,
ಇನ್ನು ಲಾಸ್ಟ್ ಕ್ವೆಶನ್ 100 ಪ್ರಕರಣ 10 ಬಂದ್ಬಿಟ್ಟು ವಾರ್ಷಿಕ ವರದಿಗೆ ಸಂಬಂಧಪಟ್ಟಿದೆ. ಇದು ಯಾರು ಸಿದ್ಧಪಡಿಸಿ ಇದನ್ನು ರಾಜ್ಯ ವಿಧಾನಮಂಡಲದ ಸದನದ ಮುಂದೆ ಮಂಡಿಸತಕ್ಕದ್ದು ಅಂದರೆ ಇದನ್ನು ರಾಜ್ಯ ಸರ್ಕಾರ ಬಂದ್ಬಿಟ್ಟು ಏನು ಮಾಡ್ತಾ ಹೋಗುತ್ತೆ ಅಂದರೆ ಏನು ಸಿದ್ಧಪಡಿಸುತ್ತೆ. ಸಂಬಂಧಪಟ್ಟಂತೆ ವರದಿಯನ್ನು ಯಾರು ಸಿದ್ಧಪಡಿಸುತ್ತಾರೆ ಅಂದರೆ ಈ ರಾಜ್ಯ ಸರ್ಕಾರ ಸಿದ್ಧಪಡಿಸಿ ಅದೇನು ಮಾಡುತ್ತೆ ಅಂದರೆ ರಾಜ್ಯ ಸರ್ಕಾರ ಈ ಅಧಿನಿಯಮದ ಒಂದು ಪ್ರವರ್ತನೆ ಬಗ್ಗೆ ವಾರ್ಷಿಕ ವರದಿಯನ್ನು ಸಿದ್ಧಪಡಿಸುತ್ತೆ ಮತ್ತು ಅದನ್ನು ರಾಜ್ಯ ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ ಒಂದು ಅಧಿವೇಶನ ಅಥವಾ 2 ಅಥವಾ ಹೆಚ್ಚಿನ ಅನುಕ್ರಮ ಅಧಿವೇಶನದಲ್ಲಿ ಅಡಕವಾಗಬಹುದಾದಂಥ ಒಟ್ಟು 14 ದಿನಗಳ ಅವಧಿಯವರೆಗೆ ಅಧಿವೇಶನದಲ್ಲಿರುವಾಗ ಮಂಡಿಸತಕ್ಕದ್ದು. ಅಂದರೆ ವಾರ್ಷಿಕ ವರದಿಯನ್ನು ಯಾರು ಮಂಡಿಸ್ತಾರೆ ಅಂದರೆ ರಾಜ್ಯ ಸರ್ಕಾರ ಮಂಡಿಸ್ತಾರೆ. ಸೊ ಈ ವಾರ್ಷಿಕ ವರದಿಗೆ ಸಂಬಂಧಪಟ್ಟಂತೆ ಪ್ರಕರಣ ಯಾವುದರಲ್ಲಿ ವಿವರಿಸಲಾಗಿದೆ ಅಂದರೆ 10ನೇ ಪ್ರಕರಣದಲ್ಲಿ ವಿವರಿಸಲಾಗಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಸೊ ಇದಿಷ್ಟು ಬಂದುಬಿಟ್ಟು ಇವತ್ತಿನ ವಿಡಿಯೋ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.